ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಆ್ಯಂಡ್ ವಾರ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ತರಿಸ್ತಾ ಇದೆ ನನಗಂತೂ. ಯಾವಾಗ ನೆಕ್ಸ್ಟ್ ವಾರ ಆಗುತ್ತೋ, ನೆಕ್ಸ್ಟ್ ಯಾವಾಗ ಚಾಪ್ಟರ್ ರಿವ್ಯೂ ಮಾಡ್ತೀನೋ ಅಂತ ಅನಿಸ್ತದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು, ನನ್ನ ಥಾಟ್ಸ್ನ ಮತ್ತೆ ಆನಿಮಲ್ ಬರುವಂಥ ನೆಕ್ಸ್ಟ್ ಮಂಗಾದಲ್ಲಿ ಬಂದಿರುವಂಥ ಹೊಸ ವಿಷಯಗಳನ್ನ. ಅದಕ್ಕೋಸ್ಕರ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡಿದೆ, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ತುಂಬಾ ವಿಷಯ ತಿಳ್ಕೊಳ್ತೀವಿ ಈ ಚಾಪ್ಟರ್ಲಂತೂ. ಆ್ಯಂಡ್ ತುಂಬಾ ಕ್ರೇಜಿ ವಿಷಯ ನಡೀತೆ ಲಾಸ್ಟಲ್ಲಿ. ಸಾಕಾಗಿದೆ. ನಾವು ರಿವ್ಯೂ ಮಾಡ್ತಾ ಇರೋದು 1166 ಚಾಪ್ಟರ್ನ ಹೆಸರು ನ್ಯೂ ಟೇಲ್ಸ್ ಅಂತ. ಹೌದು, ಹೊಸ ವಿಷಯ, ಹೊಸ ಟೇಲ್ಸ್ ಏನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ, ಕಮೆಂಟ್ ಹಾಕಿ ಸರಿನಾ. ನ್ಯೂ ಟೇಲ್ಸ್ ಅಂತ ಕನ್ನಡದಲ್ಲಿ, ಸಾರಿ ಇಂಗ್ಲಿಷಲ್ಲಿ ನ್ಯೂ ಟೇಲ್ಸ್ ಅಂತ ಚಾಪ್ಟರ್ನ ಹೆಸರು. ಅಂಡ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ, ಓ ಚಾಪ್ಟರ್ ನಮ್ಗೆಲ್ಲ ಗೊತ್ತಿತ್ತು, ರಾಕ್ಸ್ ನ ವಿದ್ರೋಳಿಗೆ ಇವಾಗ ರಾಜರ್ ಮತ್ತೆ ಗಾರ್ಪ್ ನಿಂತ್ಕೊಂಡು ಸಿಕ್ಕಾಬಟ್ಟೆ ಕ್ರೂರವಾಗಿ ಅವ್ರದ್ದಿರುವಂತ ಎಲ್ಲಾ ಶಕ್ತಿನೂ ಹಾಕಿ ಅವರು ಫೈನಲ್ ಬ್ಲಾಸ್ಟ್ ಮಾಡಿ ಫೈಟ್ ನ ಮುಗಿಸ್ಬೇಕು ಅಂತ ಇದ್ರು ಅಲ್ವಾ. ಇವಾಗ ಆ ಫೈಟ್ ಎಲ್ಲ ಆಗಿದೆ. ಇವಾಗ ಫೈನಲ್ ನ ಎಂಡಿಂಗ್ ಅಲ್ಲಿ, ಅಂದ್ರೆ ಫೈಟ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಬರುತ್ತಲ್ಲ, ಆ ತರ ಪಾರ್ಟ್ ಅಲ್ಲಿ ಇದೀವಿ ನಾವು. ಇವಾಗ ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಸುರಿತಂತೆ ಗಾಡ್ ವ್ಯಾಲಿಲಿ. ಸರಿ, ಫೈಟ್ ಎಲ್ಲ ಮುಗಿದಿದೆ. ರಾಕ್ಸ್ ಡಿಸ್ ಅ ಬೆಕ್ ಅಥವಾ ಡೇವಿಡ್ ಡಿಸ್ ಅ ಬೆಕ್ ಇವಾಗ ಗ್ರೌಂಡ್ ಮೇಲೆ ಬಿದ್ದಿದ್ದಾನೆ ನಾಕ್ಔಟ್ ಆಗಿ. ಅಂಡ್ ದೂರದಲ್ಲಿ ನಾವು ಝೂಮ್ ಅಲ್ಲಿ ತೋರಿಸಿದ್ರೆ ಫಸ್ಟ್ ನಾವು ರಾಕ್ಸ್ ಹತ್ರ ಇದ್ದೀವಿ, ಹಿಂದೆಗಡೆ ಗಾರ್ಪ್ ಮತ್ತೆ ಈ ಕಡೆ ರಾಜರ್ ಕುತ್ಕೊಂಡಿದ್ದಾರೆ. ರಾಜರ್ ಮಾತ್ರ ಸಿಕ್ಕಾಪಟ್ಟೆ ಸುಸ್ತಾಗಿ, ಅವನ ಪಕ್ಕದಲ್ಲಿ ಒಂದು ಸೋಡ್ ಏಸಲ್ಲ ಇದೆ, ಅವ್ನು ಸಿಕ್ಕಾಪಟ್ಟೆ ಬ್ಲಡ್ ಎಲ್ಲ ಆಗಿ ಅಂತ ಸಿಕ್ಕಾಪಟ್ಟೆ ಸುಸ್ತಾಗಿ ಕೂತಿದ್ದಾನೆ. ನೆಕ್ಸ್ಟ್ ಆಮೇಲೆ ಗಾರ್ಪು ಮಕಡೆ ಹಿಂಗ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಫುಲ್ ಎಲ್ಲ ವೀಕ್ ಆಗ್ಬಿಟ್ಟು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವಂತ ಇಬ್ರು ಸ್ಟ್ರಾಂಗೆಸ್ಟ್ ಫೈಟರ್ಸ್ ಕೂಡ ಸೇರಿ ಇವನನ್ನ ಎದುರಿಸಬೇಕಾಯ್ತು. ಅದು ಡೇವಿಡ್ ಡಿಸ್ ಅ ಬೆಕ್ ಮತ್ತೆ ಅದು ಈವಿಲ್ ಡೇವಿಡ್ ಡಿಸ್ ಅ ಬೆಕ್ ನ ಎದುರಿಸಬೇಕಾಯ್ತು. ಅದು ಮೇನ್ ಪಾಯಿಂಟ್. ಅದಕ್ಕೋಸ್ಕರ ಇಷ್ಟೊಂದು ಕಷ್ಟ ಆಗಿರೋದು ಅಂತ ಹೇಳ್ತೀನಿ ಸರಿನಾ. ಅವ್ರಿಬ್ರು ಫೈನಲಿ ಫೈಟ್ ನ ಮುಗಿಸಿದ್ದಾರೆ. ಅಂಡ್ ರಾಕ್ಸ್ ಡಿಸ್ ಅ ಬೆಕ್ ಇವಾಗ ಒಂಥರ ಉಲ್ಟಾ ಬಿದ್ದ ಸರಿ, ಅವನ್ನ ಉಲ್ಟಾ ತೋರಿಸ್ತಿದ್ದಾರೆ. ಅವನ್ನ ಉಲ್ಟಾ ಹಿಂಗೆ ಅಯ್ಯಪ್ಪ ಹಿಂಗ್ ಬಿರು ತಿರುಗ್ಬೋದ ನಾನು, ನಾನೇ ಕಾಣಿಸಲ್ಲ ಬಿಡಿ. ಹಿಂಗ್ ತಿರುಗಿ ಉಲ್ಟಾ ತಿರ್ಗಿಸ್ಬಿಟ್ಟಿದ್ದಾರೆ ಸರಿನಾ. ಉಲ್ಟಾ ತಿರ್ಸಿದ್ದಾರೆ. ಅಪ್ಪ ನೀವಿಬ್ರು ಸೇರ್ಕೊಂಡು ನನ್ನ ಕರ್ಸ್ನ ಇನ್ನೂ ರಿವೀಲ್ ಮಾಡಿದ್ರ ಅಂದ್ರೆ ಬಿಡಿಸಿದ್ರೆ ನನ್ನ ಕರ್ಸ್ನ ಅಂತ ಅವ್ನು ಕೇಳ್ತಾ ಇದ್ದಾನೆ, ನೋಡಿ ಗಮನಿಸ್ಕೊತಾ ಇದ್ದಾನೆ. ಬಟ್ ಇವಾಗ ರಾಕ್ಸ್ ಡಿಸ್ ಅ ಬೆಕ್ ನ ಮುಖ ನಾವು ನೀಟಾಗಿ ಗಮನಿಸಿದ್ರೆ ಅವ್ನಿಗೇನ್ ಬಂದಿತ್ತು, ಕೋರೆಯಲ್ಲೆಲ್ಲ ಒಳ್ಳೆ ರಾಕ್ಷಸ ತರ ಬಂತು. ಆ ಹಲ್ಲೆಲ್ಲ ಇಲ್ಲ ಸರಿನಾ, ಹಲ್ಲೆಲ್ಲ ಇಲ್ಲ. ಮತ್ತೆ ಬ್ಯಾಟ್ ವಿಂಗ್ಸು ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ನು ಕೇಪ್ ಕೂಡ ಹಾಕೋತಿದ್ದ ಹಿಂದೆಗಡೆ ಕೇಪು. ಅದಕ್ಕೋಸ್ಕರ ಅವ್ನ ಕೇಪ್ ಇರ್ಬೋದು, ಬ್ಯಾಟ್ ವಿಂಗ್ಸ್ ಅಲ್ಲ ಅಂತ ಅನ್ಸುತ್ತೆ. ಸೊ ಮುಖದಲ್ಲೇನು ಹಲ್ಲಿಲ್ಲ ಅಂದ್ರೆ ಅದು ಮೋಸ್ಟ್ಲಿ ಅದು ಕರ್ಸ್ ಎಲ್ಲ ಹೊಂಟೋಗಿದೆ ಅಂತಾನೆ ಹೇಳ್ಬೋದು ಸರಿನಾ. ಅದಕ್ಕೋಸ್ಕರ ಇವಾಗ ಕರ್ಸ್ ಎಲ್ಲ ಬಿಟ್ಟೋಗಿದೆ. ಅದು ಕೂಡ ರಾಕ್ಸ್ ಡಿಸ್ ಅ ಬೆಕ್ ನಾವು ಎದುರುಳಿಗೆ ನಿಂತಿದ್ದು ರಾಜರ್ ಮತ್ತೆ ಗಾರ್ಪ್ ನ ಇಬ್ರು ಸೇರಿ ಮಾಡಿರುವಂತ ದೊಡ್ಡ ಹಾಕಿಯಿಂದ ಕೂಡಿರುವಂತ ಸ್ಟ್ರೆಂತ್ ಅನ್ನ ಅಟ್ಯಾಕ್ ಮಾಡಿರೋದ್ರಿಂದ ಈ ಕರ್ಸ್ ಹೋಗಿದೆ. ಸೊ ಇಟ್ಸ್ ಪಾಸಿಬಲ್, ಅದು ಗೊತ್ತಾಯ್ತು. ಇವಾಗ ಕರ್ಸದನ್ನ ಏನು ಬಿಡ್ಸಕ್ಕೆ ಆಗಲ್ಲ ಆ ತರದ್ದೇನಿಲ್ಲ ಸರಿನಾ. ಇಬ್ರು ಸ್ಟ್ರಾಂಗೆಸ್ಟ್ ಅಟ್ಯಾಕರ್ಸ್ ಮಾಡಿ ಇಬ್ರು ಒಟ್ಟಿಗೆ ಸೇರಿ ಅಟ್ಯಾಕ್ ಮಾಡಿದ್ರೆ ಸೊ ಈ ಕರ್ಸ್ನೆಲ್ಲ ಬಿಟ್ಟು ಹೋಗುತ್ತೆ. ಬಟ್ ಪ್ರಶ್ನೆ ಇರೋದು, ಈ ತರ ಯಾರು ಸ್ಟ್ರಾಂಗ್ ಇಲ್ಲ ಕರೆಂಟ್ ವರ್ಲ್ಡ್ ಅಲ್ಲಿ. ಸೊ ಲೂಫಿ ಮಾಮೂಲಿ ಅವ್ರ ಗೇರ್ ಫೈಲ್ ಬಿಟ್ಕೊಂಡು ಮಾಡ್ಬೋದು, ಬಟ್ ಅವನ್ನ ಬಿಟ್ಟು ಇಂಥ ಕ್ರೇಜಿ ಕಾಂಕರ್ಸ್ ಹಾಕಿನ ಯೂಸ್ ಮಾಡಿಕೊಂಡು ಯಾರು ಫೈಟ್ ಮಾಡಲ್ಲ. ಸೊ ಇಟ್ಸ್ ಇಂಪಾಸಿಬಲ್ ಫಾರ್ ಕರೆಂಟ್ ವರ್ಲ್ಡ್ ಅಂತ ಹೇಳ್ತೀನಿ ಸರಿನಾ. ಯಾಕಂದ್ರೆ ಅವ್ರಿಬ್ರು ಗಾರ್ಪ್ ಮತ್ತೆ ರಾಜರ್ ಇಬ್ರು ಸೇರ್ಕೊಂಡು ಫೈಟ್ ಮಾಡಿ, ಅದು ಲಾಸ್ಟ್ ಅವ್ರ ಹತ್ರ ಇರುವಂತ ಎಲ್ಲಾ ಸ್ಟ್ರೆಂತ್ನು ಹಾಕಿ ಮಾಡಿರೋ ಅಟ್ಯಾಕ್ ನ ಇದು ಕರ್ಸ್ ಬಿಟ್ಟೋಗಿರೋದು. ಸೊ ಆ ತರ ಇವಾಗ ಎಲ್ಬಾಫ್ ಅಲ್ಲಿ ಯಾರು ಮಾಡಕ್ ಸಾಧ್ಯ? ಝೋರೋ, ಸಾಂಜಿ ಇಲ್ಲ ಅನ್ಸ ಬರ್ತಿಲ್ಲ, ಸಾಂಜಿಗೆ ಇದ್ರೂ ಇರ್ಬೋದು, ಯಾರು ಗೊತ್ತು. ಸಾಂಜಿ ಕಾಂಗರಸ್ ಹಾಕಿ ಸೊ ಏನೋ ಮಾಡಕ್ಕಾಗಲ್ಲ. ಒಟ್ಟಿನಲ್ಲಿ ಇವಾಗ ಆ ತರ ಅಟ್ಯಾಕ್ ಮಾಡಿರೋದು ಇಂಪಾಸಿಬಲ್ ಅಂತ ನನಗೆ ಇವಾಗ ಸದ್ಯಕ್ಕೆ ಅನಿಸ್ತದೆ. ನೋಡೋಣ ಮುಂದಕ್ಕೆ ಯಾವ ತರ ಅವ್ರು ಓವರ್ಕಮ್ ಮಾಡ್ತಾರೆ ಅಂತ. ಸೊ ಇವಾಗ ಅವ್ರು ಹಿಂದೆ ನಿಂತ್ಕೊಂಡಿದ್ದಾರೆ, ಮತ್ತೆ ಅವರ ರಾಕ್ಸ್ ಹಿಂದೆ ಮಲ್ಕೊಂಡಿದ್ದಾನಲ್ಲ, ಅವನಿಗೆ ಉಲ್ಟಾ ಆಗಿ ಯಾರೋ 3 ಜನ ವ್ಯಕ್ತಿಗಳು ನಡ್ಕೊಂಡ್ ಬರ್ತಾ ಇದ್ದಾರೆ. ಅಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಗಾರ್ಲಿಂಗ್ ಫಿಗರ್ಲ್ಯಾಂಡ್. ಹೌದು, ಫಿಗರ್ಲ್ಯಾಂಡ್, ಗಾರ್ಲಿಂಗ್ ಮತ್ತೆ ಸಮ್ಮರ್ಸ್ ಮತ್ತೆ ಮ್ಯಾಫಿ. ಹೌದು, ಮ್ಯಾಫಿ ನಿಮ್ಗೆ ರೀಸೆಂಟ್ ಚಾಪ್ಟರ್ಸ್ ಅಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಮ್ಯಾಫಿ ಅಂತ ಹೊಸ ಕ್ಯಾರೆಕ್ಟರ್. ಗಾಡ್ ನೈಟ್, ಅವಳು ಸ್ಯಾಚಲ್ ಫ್ಯಾಮಿಲಿ ಅಂತ ಅನ್ಸುತ್ತೆ. ಅವಳು ಸ್ಯಾಚಲ್ ಫ್ಯಾಮಿಲಿಯಿಂದ ಬಂದಿರೋಳು ಅವಳು ಮ್ಯಾಫಿ. ಅವಳು ತರ ಜೈಂಟ್ ತರ ಇದ್ದಾನೆ, ಹಾರ್ನ್ಸ್ ಎಲ್ಲ ಅವಳಿಗೂ ಇದೆ, ಬಟ್ ಅವಳು ಜೈಂಟ್ ತರ ಅನ್ಸುತ್ತೆ, ಅವಳು ಮೀಡಿಯಂ ಆಗಿದಲ್ಲ ಸರಿನಾ. ಗಾರ್ಲಿಂಗ್ ಹೇಳ್ತಾ ಇದ್ದಾನೆ ಇವಾಗ, ಗಾರ್ಪ್ ಮತ್ತೆ ರಾಜರ್ ನೀವಿಬ್ರು ಎದ್ದು ಓಡೋಗಿ, ಯಾಕಂದ್ರೆ ಇದು ನೀವು ಸಾಯುವಂತ ಸ್ಥಳ ಅಲ್ಲ, ನೀವು ಇಲ್ಲಿ ಸಾಯಬಾರ್ದು, ಎದ್ದೋಗಿ ಅಂತ ಅವನು ಹೇಳ್ತಾ ಬಿಟ್ಕೊಡ್ತಾ ಇದ್ದಾನೆ. ಬಟ್ ರಾಕ್ಸ್ ಡಿಸ್ ಅ ಬೆಕ್ ನ ಅಲ್ಲೇ ಸಾಯಿಸ್ಬೇಕು ಅಂತ ಒಪ್ಕೋತಾರೆ. ಸೊ ಇವಾಗ ರಾಕ್ಸ್ ಡಿಸ್ ಅ ಬೆಕ್ ಮೂಸ ತಪ್ಪಿ ಬಿದ್ದಿದ್ದಾನೆ. ಅವ್ನಿಗೆ ಇವಾಗ ಏನು ಮಾಡಕ್ತಿಲ್ಲ, ಅವ್ನ ಕೈ ಕಾಲನ್ನು ಅಡಾಡ್ಸಕ್ ಆಗ್ತಿಲ್ಲ. ಬಟ್ ಅವನ್ನ ಮುಂದೆ ಬಂದ್ಬಿಟ್ಟು ಗಾರ್ಲಿಂಗ್ ಫಿಗರ್ಲ್ಯಾಂಡ್ ಅವನ ಕತ್ತಿಯಿಂದ ಅವನಿಗೆ ಅದಕ್ಕೆ ಚುಚ್ಚಿ ಸಾಯಿಸ್ತಾನೆ. ಸೊ ಇಷ್ಟು ನಡೆಯುತ್ತೆ ಸ್ಟಾರ್ಟಿಂಗ್ ಅಲ್ಲೇ. ಅಂಡ್ ನಮ್ಗೆ ಅವ್ನು ಚುಚ್ಚಿದಾಗೆಲ್ಲ ನೀಟಾಗೆಲ್ಲ ತೋರಿಸಿಲ್ಲ, ರಾಕ್ಸ್ ಡಿಸ್ ಅ ಬೆಕ್ ಎಲ್ಲ ಸಾಯೋದು. ಬಟ್
ಥ್ಯಾಂಕ್ಸ್ ಫಾರ್ ಸ್ಟಾಪಿಂಗ್ ಮೀ ಅಂತ ರಾಕ್ಸ್ ಡಿಸಬೆಕ್ ಫೈನಲ್ ವರ್ಡ್ಸ್ ಆಗಿ ಹೇಳ್ತಾನೆ. ಅಂದ್ರೆ ರಾಜರು ಮತ್ತೆ ಗಾರ್ಪ್ ಇಬ್ರು ಸೇರ್ಕೊಂಡು ಅವನ್ನ ಸ್ಟಾಪ್ ಮಾಡಿದ್ರಲ್ಲ, ಅವನ ಫ್ಯಾಮಿಲಿನ ಸಾಯಿಸೋದ್ರಿಂದ ಸ್ಟಾಪ್ ಮಾಡಿದ್ರಲ್ಲ, ಸೊ ಅವನ್ನ ಏನೇ ಕ್ರೇಜಿ ವಿಷಯ ಮಾಡ್ತಿದ್ದೋ ಗೊತ್ತಿಲ್ಲ. ಸೊ ಅದನ್ನೆಲ್ಲಾದ್ರೂ ನಿಲ್ಸೋದಕ್ಕೆ ಥ್ಯಾಂಕ್ಸ್ ಫಾರ್ ದಿಸ್ ಸ್ಟಾಪಿಂಗ್ ಮೀ ಅಂತ ಅಂದ್ಬಿಟ್ಟು ಲಾಸ್ಟ್ ಅವ್ನು ಕೊಡ್ತಾರೆ. ಮತ್ತೆ ಆ ಪ್ಯಾನಲ್ಲೇ ಬ್ಲಾಂಕ್ ಆಗಿದೆ, ಸೊ ಕತ್ಲೆ. ಅವನ್ನ ಸಾಯಿಸಿದ್ದು ಒಂದು ಸತ್ತಿದ್ದು ಏನು ತೋರಿಸಿಲ್ಲ, ಅವ್ನು ಚುಚ್ತಾ ಇದ್ದಾನೆ ಅಷ್ಟೇ ತೋರಿಸಿರೋದು. ನೆಕ್ಸ್ಟ್ ಆಮೇಲೆ ಆ ಬ್ಲಾಕ್ ಇಂದ ರಕ್ತ ಚಿಮ್ತಾ ಇದೆ. ಸೊ ಇಷ್ಟೇ ಆ ಪ್ಯಾನಲ್ ಅಲ್ಲಿ ಇರೋದು, ಸರಿನಾ. ಥ್ಯಾಂಕ್ಸ್ ಫಾರ್ ಸ್ಟಾಪಿಂಗ್ ಮೀ ಅಂತ ರಾಕ್ಸ್ ಡಿಸಬೆಕ್ ನ ಫೈನಲ್ ವರ್ಡ್ಸ್ ಆಗಿತ್ತು. ನನಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತು ಸರಿನಾ ನೋಡಿದ ತಕ್ಷಣ. ಸೊ ದಿಸ್ ಈಸ್ ದಿ ಎಂಡ್ ಅಂತ ಅನಿಸ್ತು ನನಗೆ. ಕ್ರೇಜಿ. ಸೊ ಇಲ್ಲಿಗೆ ರಾಕ್ಸ್ ಡಿಸಬೆಕ್ ನಮಗೆ ಮುಕ್ತಾಯ ಆಗುತ್ತೆ. ಬಟ್ ಇನ್ನ ಚಾಪ್ಟರ್ ಮುಂದೆ ಬರ್ತಾರೆ, ಫ್ಲಾಶ್ ಬ್ಯಾಕ್ಸ್ ಎಲ್ಲ ಇನ್ನೂ ಬೇಜಾರಿದೆ ಸರಿನಾ. ಅದಕ್ಕೋಸ್ಕರ ಇವಾಗ ನಮ್ಗೆ ಮುಂಚೆನೆ ಗೊತ್ತಿತ್ತು, ರಾಜರ್ ಶಿಪ್ ಇಂದ ರೇಲಿ ಮತ್ತೆ ಸ್ಕಾಪರ್ ಗಬಾನ್ ಇಬ್ರು ಬಂದಿದ್ರು ಅವರ ಕ್ಯಾಪ್ಟನ್ ನ ಕರ್ಕೊಂಡು ಹೋಗೋದಿಕ್ಕೆ. ಸೊ ಇವಾಗ ಅವರಿಬ್ರು ಬಂದಿದ್ದಾರೆ. ಇವಾಗ ರೇಲಿ ರಾಜರ್ನ ಮತ್ತೆ ಗಾರಪ್ನ ಸ್ಕಾಪರ್ ಗಬಾನ್ ಇಬ್ರು ಎತ್ಕೊಂಡು ಓಡ್ತಾ ಇದ್ದಾರೆ ಸರಿನಾ. ಇವಾಗ ಗಾರ್ಪ್ ಕೇಳ್ತಾ ಇದ್ದಾನೆ, ಸ್ಕಾಪರ್ ಏನಾಯ್ತು, ರಾಕ್ಸ್ಗೆ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಇವಾಗ ಸ್ಕಾಪರ್ ಗಬಾನ್ ಹೇಳ್ತಾ ಇದ್ದಾನೆ, ಓ ನಿನ್ಗೆ ನಿನ್ ಎನಿಮಿ ಮೇಲೂ ಚಿಂತೆ ಇದೆಯಾ ನಿನಗೆ ಅಂತ ಸ್ಕಾಪರ್ ಗಬಾನು ಗಾರ್ಪ್ಗೆ ಕೇಳ್ತಾನೆ. ಅದಕ್ಕೆ ಹಂಗ್ ನೋಡಕ್ ಹೋದ್ರೆ ನೀವು ಕೂಡ ನನ್ನ ಎನಿಮಿನೇ ಅಂತ ಗಾರ್ಪ್ ಹೇಳ್ತಾನೆ. ಅಬ್ಸಲ್ಯೂಟ್ಲಿ ಎಲ್ಲ ಪೈರೇಟ್ಸ್ ಅಲ್ವಾ, ಮರೀನ್ಸ್ಗೆ ಎಲ್ಲ ಎನಿಮಿ ಆಗ್ತಾರೆ. ಸೊ ಅದನ್ನೇ ಅವನು ಹೇಳ್ತಾನೆ. ಬಟ್ ಆದ್ರೂ ರಾಜರು ಕೂಡ ಅದನ್ನೇ ಕೇಳ್ತಾನೆ, ಏನಾಯ್ತು ರಾಕ್ಸ್ಗೆ ಏನಾಯ್ತು ಅಂತ. ಅವಾಗ ಆಬ್ವಿಯಸ್ಲಿ ಹೇಳ್ತಾನೆ ಸ್ಕಾಪರ್ ಗಬಾನ್ ಹಿ ವಾಸ್ ಕಿಲ್ಡ್ ಅಂತ, ಅವನ್ನ ಸಾಯಿಸ್ಬಿಟ್ರು ಅಂತ ಫೈನಲಿ ಹೇಳ್ತಾನೆ. ಸೊ ಅಲ್ಲಿಗೆ ಮುಗಿಯುತ್ತೆ. ಅಂಡ್ ನಾವು ಗಾಡ್ ವ್ಯಾಲಿನ ಝೂಮ್ ಔಟ್ ಅಲ್ಲಿ ನೋಡ್ತೀವಿ ಸರಿ. ನಾವು ಗಾಡ್ ವ್ಯಾಲಿ ಐಲ್ಯಾಂಡ್ ಇವಾಗ ಕೊಲ್ಯಾಪ್ಸ್ ಆಗ್ತಾ ಇದೆ. ಬಟ್ ಇದು ಯಾವ ತರ ಇದೆ ಅಂದ್ರೆ ನನಗೆ ಕಾಣಿಸ್ತಾ ಇರೋದು ದೂರದಿಂದ ನೋಡ್ತಿದ್ರೆ ಒಳ್ಳೆ ಏನ್ಷಿಯಂಟ್ ವೆಪನ್ ಯೂಸ್ ಮಾಡ್ಕೊಂಡು ಲೂಸಿಯನ್ನ ಬ್ಲಾಸ್ಟ್ ಮಾಡಾಕ್ತಿದ್ರಲ್ಲ, ಹೋಲ್ ಆಯ್ತಲ್ಲ, ಅದ ಸಿಮಿಲರ್ ಆಗಿ ಅನಿಸ್ತಾ ಇದೆ. ಬಟ್ ಅಲ್ಲ ಸರಿ, ಯಾಕಂದ್ರೆ ಇದು ಸಮುದ್ರದಲ್ಲಿ ಒಂಥರ ಕೊಲ್ಯಾಪ್ಸ್ ಆಗ್ತಾ ಇರೋದು, ಸಮುದ್ರದಲ್ಲೇ ಮುಳುಗೋಗ್ತಾ ಇರೋದು ಐಲ್ಯಾಂಡ್ ಇದು. ಸೊ ಗಾಡ್ ವ್ಯಾಲಿ ಯಾವುದೇ ತರ ಡಿಸ್ಟ್ರಾಕ್ಷನ್ ಬ್ಲಾಸ್ಟ್ ಆಗಿ ಎಲ್ಲ ನಾಶ ಆಗೋ ಆ ತರ ಎಲ್ಲ ಆಗಿಲ್ಲ. ಅದು ಸಮುದ್ರದೊಳಗಡೆ ಮತ್ತೆ ಎಲ್ಲ ಮುಳುಗೋಗಿ ಧ್ವಂಸ ಆಗಿದೆ, ಆ ತರ ಧ್ವಂಸ ಆಗಿದೆ. ಸೊ ಅದರ ಬ್ಲಾಸ್ಟ್ ಎಲ್ಲ ಆಗಿ ಯಾರೋ ಬಂದು ಎಲ್ಲ ಏನ್ಷಿಯಂಟ್ ವೆಪನ್ಸ್ ಎಲ್ಲ ಹಾಕಿ ಅದನ್ನೆಲ್ಲ ಬ್ಲಾಸ್ಟ್ ಮಾಡೋ ಆ ತರ ಎಲ್ಲ ಆಗಿಲ್ಲ. ಬಟ್ ಸಮುದ್ರದಲ್ಲಿ ಒಂಥರ ಹೋಲ್ ತರನೇ ಕ್ರಿಯೇಟ್ ಆಗಿ ಅದು ತರ ಮುಳುಗೋಗಿದೆ ಅಂತಾನೆ ಹೇಳ್ಬೋದು ಗಾಡ್ ವ್ಯಾಲಿ ಸರಿನಾ. ಇವಾಗ ಎಲ್ಲಾ ಪೈರೇಟ್ ಶಿಪ್ಸ್ ಎಲ್ಲ ಓಡ್ತಾ ಇದಾರೆ ಆ ಐಲ್ಯಾಂಡ್ ನ ಬಿಟ್ಟು, ಯಾಕಂದ್ರೆ ಎಲ್ಲ ಕೊಲಾಪ್ಸ್ ಎಲ್ಲ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಯಾರು ಇಲ್ಲಿರಕ್ಕೆ ಇಷ್ಟಪಡಲ್ಲ, ಎಲ್ಲ ಹೋಗ್ತಾ ಇದಾರೆ. ಅಂಡ್ ಇಲ್ಲಿ ನಮ್ಗೆ ನರೇಟರ್ ಬಂದು ವಿಷಯ ಹೇಳ್ತಾರೆ, ಅದನ್ನೇ ಹೇಳ್ಬಿಡ್ತೀವಿ ಕೇಳಿಸ್ಕೊಳ್ಳಿ. ದಿಸ್ ಈವೆಂಟ್ ವುಡ್ ಲೀವ್ ನೋ ಮಾರ್ಕ್ ಆನ್ ದಿ ಪೇಜಸ್ ಆಫ್ ಹಿಸ್ಟ್ರಿ. ಇದು ಈ ಹಿಸ್ಟ್ರಿಲಿ ಏನ್ ನಡೀತು, ಇದು ಯಾವುದೇ ಪೇಜ್ ಅಲ್ಲಿ ಇದಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲದನ್ನು ಆಬ್ವಿಯಸ್ಲಿ ವರ್ಲ್ಡ್ ಗವರ್ಮೆಂಟ್ ಎಲ್ಲಾನು ಧ್ವಂಸ ಮಾಡಾಕಿ ನಾಶ ಮಾಡ್ಬಿಡ್ತಾರೆ, ಯಾವ್ದು ಇದನ್ನ ಉಳಿಸ್ಕೊಳ್ಳಲ್ಲ. ಗಾಡ್ ವ್ಯಾಲಿಲಿ ಈಮು ಎಲ್ಲ ಬಂದಿದ್ರು, ಗಾಡ್ ವ್ಯಾಲಿಲಿ ನಾವೆಲ್ಲ ಸ್ಲೇವ್ಸ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತೀವಿ, ಈ ತರ ಪ್ರೈಸ್ ಎಲ್ಲ ಕೊಡ್ತೀವಿ ಅಂತ ಯಾರು ಬರೀತಾರೆ ವರ್ಲ್ಡ್ ಗವರ್ಮೆಂಟ್, ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಎಲ್ಲ ಅಳ್ಸಾಕ್ಬಿಟ್ಟಿದ್ದಾರೆ. ಅಂಡ್ ನಾವು ನೆಕ್ಸ್ಟ್ ಇನ್ನ ಡಬಲ್ ಸ್ಪ್ರೆಡ್ ಪೇಜ್ಗೆ ಹೋಗ್ತೀವಿ. ಡಬಲ್ ಸ್ಪ್ರೆಡ್ ಪೇಜ್ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನೆಲ್ಲ ಸೇರಿಸ್ಬಿಟ್ಟು ಅವರ ಎಲ್ಲೆಲ್ಲಿ ಹೋಗಿದ್ದಾರೆ, ಅವ್ರ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಅವ್ರು ಎಲ್ಲೆಲ್ಲಿದ್ದಾರೆ ಅಂತ ಸುಮ್ಮನೆ ಆತರ ತೋರಿಸ್ತಾ ಇದೆ ಸರ್. ನಾವು ಒಂಥರ ಪರ್ಸ್ಪೆಕ್ಟಿವ್ ತರ ಅವ್ರ ನೆಕ್ಸ್ಟ್ ಲೀಡ್ ಏನು ಅಂತ. ಯಾಕಂದ್ರೆ ಇಲ್ಲಿಗೆ ಒಂದು ಎರಾ ಮುಗೀತು, ಇವಾಗ ನೆಕ್ಸ್ಟ್ ಜನರೇಷನ್ ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಅವರ ಥಾಟ್ಸ್ ಏನು, ಅವರದ್ದು ಏನ್ ಬರುತ್ತೆ ನೆಕ್ಸ್ಟ್ ನ್ಯೂ ಟೇಲ್ಸ್ ಅಂತ ಅಲ್ಲಿ ನಮ್ಗೆ ತೋರಿಸಿದ್ದಾರೆ. ಇಲ್ಲೂ ಕೂಡ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ, ರಾಜರ್ ಸಿಕ್ಕಾಪಟ್ಟೆ ಗಾಯ ಆಗಿದ್ದಾನೆ, ಅವನ್ನ ಫುಲ್ ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿ ಅವನ್ನ ಸೇಫ್ ಆಗಿ ರಾಜರ್ ಪೈರೇಟ್ಸ್ ಅಲ್ಲಿ ಅವ್ನ ರೂಮ್ ಅಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ ಗಾರ್ಪು ಕೂಡ ಅವನು ಸಿಕ್ಕಾಪಟ್ಟೆ ಅವನು ಮರೀನ್ಸ್ಗೆಲ್ಲ ಹೋಗಿ ಸೇರ್ಕೊಂಡು ಅವನು ಕೂಡ ಬ್ಯಾಂಡೇಜ್ ಅಪ್ ಆಗಿ ಸಿಕ್ಕಾಪಟ್ಟೆ ಇದ್ದಾನೆ. ಅಂಡ್ ನಾವು ವೈಟ್ ಬಿಯರ್ಡ್ ನ ನೋಡ್ತೀವಿ. ಹೌದು, ಎಡ್ವರ್ಡ್ ನ್ಯೂಗೇಟ್ ಅವನು ಕೂಡ ಒಂಥರ ಸ್ಟಿಲ್ ಆಗಿದ್ದಾನೆ ಸರಿನಾ. ಅವ್ನ ಫ್ರೆಂಡ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ, ಸೊ ಅವನು ಕೂಡ ಸ್ಟಿಲ್ ಆಗಿ ನಿಂತ್ಕೊಂಡಿದ್ದಾನೆ. ಬಟ್ ಬಿಗ್ ಮಾಮ್ಗೆ ಯಾವುದೇ ತರ ಟೆನ್ಷನ್ ಇಲ್ಲ, ಸೊ ಅವಳು ನಕ್ಕೊಂಡು ಅವಳು ಆರಾಮಾಗಿ ಅವಳು ಶಿಪ್ ಅಲ್ಲಿ ಹೋಗ್ತಾ ಇದ್ದಾಳೆ. ಅಂಡ್ ನೆಕ್ಸ್ಟ್ ನಾವು ಕೈಡೋನ್ ಹೋಗ್ತೀವಿ. ಕೈಡೋ ಯಾವುದೇ ತರ ಶಿಪ್ ಯೂಸ್ ಮಾಡಿಲ್ಲ, ಬಿಕಾಸ್ ಅವನೊಬ್ಬ ಡ್ರ್ಯಾಗನ್. ಹೌದು, ಡ್ರ್ಯಾಗನ್ ಆಗಿರೋದ್ರಿಂದ ಅವನು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಅಂಡ್ ನೆಕ್ಸ್ಟ್ ನಾವು ಒನ್ ಆಫ್ ದಿ ಸೀನ್ ನಾವು ನೋಡ್ತೀವಿ ಮಂಕಿ ಡಿ ಡ್ರ್ಯಾಗನ್. ಹೌದು, ಮಂಕಿ ಡಿ ಡ್ರ್ಯಾಗನ್ ಇವಾಗ ಸಿಕ್ಕಾಪಟ್ಟೆ ಬೀಟಪ್ ಆಗಿದ್ದಾನೆ, ಅವ್ನ ಬ್ಯಾಕ್ ಗ್ರೌಂಡ್ ಒಂಥರ ಮೆಸ್ಟಪ್ ಆಗಿದೆ. ಮುಂದೆ ನೋಡ್ತೀವಿ ಅವನು ಎಲ್ಲಿದ್ದಾನೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಇವಾಗ ಅವನು ಫುಲ್ ಎಲ್ಲ ಗಾಯ ಎಲ್ಲ ಹಾಕೊಂಡಿದ್ದಾನೆ ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಬೇಬಿ ಶಾಂಕ್ಸ್ ನ ನೋಡ್ತೀವಿ. ಹೌದು, ಬೇಬಿ ಶಾಂಕ್ಸ್ ಇವಾಗ ಟ್ರೆಜರ್ ಚೆಸ್ಟ್ ಒಳಗಿದ್ದಾನೆ. ಆಬ್ವಿಯಸ್ಲಿ ಅವನು ಕೂಡ ಇವಾಗ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಬೇಬಿ ಶಾಂಕ್ಸ್. ಆಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ ಕೂಮಾ, ಇವಾನ್ಕಾವು ಮತ್ತೆ ಜಿನ್ನಿನ. ಅವರು ಆಬ್ವಿಯಸ್ಲಿ ಅವರು ಹೋಮ್ ಟೌನ್ ಅಲ್ಲಿ ಹೋಗಿದ್ದಾರೆ ಸರಿನಾ. ಅವರು ಕೂಡ ಚೆನ್ನಾಗಿದ್ದಾರೆ. ಅಂಡ್ ನೆಕ್ಸ್ಟ್ ನಾವು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸೀನ್ ಇದು, ಯಾಕಂದ್ರೆ ಇಲ್ಲಿವರೆಗೂ ನಾವ್ ಎಷ್ಟು ಏನೇನು ನೋಡಿದ್ವೋ ಇವರೆಲ್ಲರಿಗೂ ಬ್ಯಾಕ್ ಗ್ರೌಂಡ್ ಇತ್ತು, ಅವ್ರ ಹಿಂದೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಅಂತೆಲ್ಲ ಆಬ್ವಿಯಸ್ ಗೊತ್ತಾಗ್ತಿತ್ತು. ಬಟ್
ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಮಾರ್ಷಲ್ ಡಿ ಟೀಚ್. ಅವನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಎಲ್ಲಿದ್ದಾರೆ, ಅವ್ರ ಅಮ್ಮನ ಜೊತೆ ಅವನು ಎಲ್ಲಿದ್ದಾನೆ ಅಂತ ನಮ್ಗೆ ತೋರಿಸಿಲ್ಲ. ಬ್ಯಾಕ್ ಗ್ರೌಂಡ್ ಬ್ಲಾಂಕ್ ಆಗಿದೆ, ವೈಟ್ ಆಗಿದೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನನಗಂತೂ ಇಂಟ್ರೆಸ್ಟಿಂಗ್ ಅನಿಸ್ತು, ಯಾಕಂದ್ರೆ ಎಲ್ಲಾ ಪ್ಯಾರೆಂಟ್ಸ್ಗೂ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲಿದೆ ಅಂತ ನಮ್ಗೆ ಕ್ಲೂಸ್ ಕೊಡ್ತಾ ಇದ್ದಾರೆ. ಬಟ್ ಇವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಇಲ್ಲ, ಬ್ಲಾಂಕ್ ಅಷ್ಟೇ ಇರೋದು. ಸೊ ಇವಾಗ ಇಲ್ಲೂ ಕೂಡ ನರೇಟರ್ ಹೇಳ್ತಾರೆ ಏನಪ್ಪಾ ಅಂದ್ರೆ, ದ ಕ್ರಂಬಲಿಂಗ್ ಐಲ್ಯಾಂಡ್ ವಾಸ್ ಸ್ವಾಲೋಡ್ ಬೈ ದ ವೇವ್ಸ್ ಅಂಡ್ ಕನ್ಸ್ಯೂಮ್ಡ್ ಬೈ ಫಾಗ್, ಲೈಕ್ ಕರ್ಟನಿಂಗ್ ಕ್ಲೋಸಿಂಗ್ ಆನ್ ಎ ಗ್ರ್ಯಾಂಡ್ ಸ್ಟೇಜ್. That was the essence of the God Valley incident. The silence in the incident's wake lasted for a moment before the massive bolt of lightning split the heavens. And with that, the curtain rose from the new tale to unfold. So, ಈ ಈವೆಂಟ್ ಯಾವ ತರ ಇತ್ತು ಅಂದ್ರೆ ಇನ್ಸಿಡೆಂಟ್ ಒಂಥರ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಸ್ಕ್ರೀನ್ ಕ್ಲೋಸ್ ಮಾಡ್ತಾರಲ್ಲ ಗ್ರ್ಯಾಂಡ್ ಸ್ಟೇಜ್ ಅಲ್ಲಿ, ಆ ತರ ಕ್ಲೋಸ್ ಆಗೋಯ್ತು ಈ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಂತ ಹೇಳ್ತಾರೆ. ಅಂಡ್ ಒಂಥರ ಥಂಡರ್ ಹೊಡೆದು ಈ ಸ್ಕೈನ ಸ್ಪ್ಲಿಟ್ ಮಾಡೋ ತರ ಇತ್ತು ಈ ಇನ್ಸಿಡೆಂಟ್. ಅಂಡ್ ಇದೆಲ್ಲ ಮುಗಿದಾದ್ಮೇಲೆ ಗ್ರ್ಯಾಂಡ್ ಸ್ಟೇಜ್ ನ ಸ್ಕ್ರೀನು ಮತ್ತೆ ಓಪನ್ ಆಗುತ್ತೆ. ಯಾಕೆ ಅಂದ್ರೆ ಹೊಸ ಟೇಲ್ಗಳು, ಹೊಸ ಕತೆಗಳು ಮತ್ತೆ ಹುಟ್ಕೊಳ್ಳಿ ಅಂತ. ಸೊ ಇದಿಷ್ಟು ನರೇಟ್ ಮಾಡಿದ್ದು. ಅಂಡ್ ನೆಕ್ಸ್ಟ್ ನಾವು ರಾಜರ್ ಶಿಪ್ಗೆ ಶಿಫ್ಟ್ ಆಗ್ತೀವಿ. ಸರಿನಾ, ರಾಜರ್ ಶಿಪ್ಗೆ ಶಿಫ್ಟ್ ಆಗ್ತೀವಿ. ರಾಜರ್ ಇವಾಗ ಒಂದು ದಿನದ ಮಟ್ಟಿಗೆ ಅವನು ಸಿಕ್ಕಾಪಟ್ಟೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಒಂದಿನ ನೆಕ್ಸ್ಟ್ ಇವಾಗ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಏನಾಗಿತ್ತು ಅದ್ರ ನೆಕ್ಸ್ಟ್ ಡೇ ಹೋಗಿದ್ವಿ. ಇವಾಗ ನಾವು ನೆಕ್ಸ್ಟ್ ಡೇ ಅದೇ ಅವ್ನು ಸಿಕ್ಕಾಪಟ್ಟೆ ರಾಜರ್ನ ಎಬ್ಬರಿಸ್ತಾ ಇದ್ದಾರೆ. ರಾಜರ್ ಇದೋಳು ಯಾಕಂದ್ರೆ ಅವರು ಟ್ರೆಜರ್ ಟೆಸ್ಟ್ ನೋಡ್ಬೇಕಂತೆ. ಅವರು ಏನ್ ತಂದಿದ್ದಾರೆ, ಚಿನ್ನ, ಒಡವೆ ಎಲ್ಲ, ಅದನ್ನೆಲ್ಲ ತೆಗೆದು ನೋಡ್ಬೇಕಂತ ಅವ್ರಿಗೆ ಸಿಕ್ಕಾಪಟ್ಟೆ ತರ್ಕೊಳ್ಳೋ. ಕ್ಯಾಪ್ಟನ್ ನೋಡಕ್ಕಾಗಲ್ಲ. ಸೊ ಕ್ಯಾಪ್ಟನ್ ಇವಾಗ ಮಲ್ಕೊಂಡಿದ್ದಾನೆ, ಅವ್ನು ಎದ್ದ ಮೇಲೆ ನೋಡ್ಬೇಕು ಅಂದ್ಬಿಟ್ಟು ಅವರೆಲ್ಲ ಕಾಯ್ಕೊಂಡು ವೇಟ್ ಮಾಡ್ತಿದ್ದಾರೆ. ಸೊ ರಾಜರ್ ಅಂತೆಲ್ಲ ಕರಿತಾ ಇರ್ಬೇಕಾದ್ರೆ ರಾಜರು, ಓ ನನಗೆ ಎಷ್ಟು, ನಾನಂದ್ರೆ ಎಷ್ಟು ಕಾಳಜಿ ಇವ್ರಿಗೆಲ್ಲ, ನನ್ನ ಕ್ರೂಮೇಟ್ಸ್ಗೆಲ್ಲ ಅಂತ ಅವ್ನ ಆಸೆ ಇದೆ, ಖುಷಿಯಿಂದ ಆಚೆ ಬರ್ತಾರೆ. ಓ ನಾನಂದ್ರೆ ಮಿಸ್ ಮಾಡ್ಕೊಂಡ್ರ ಎಲ್ಲರೂ ಅಂತೆಲ್ಲ ಕೊಂಡು ಕೇಳ್ತಾರೆ. ಬಟ್ ಅವ್ರ ಮೆಂಬರ್ಸ್ ಎಲ್ಲ ಅವರು ಟ್ರೆಜರ್ ಟೆಸ್ಟ್ ಮೇಲೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟೆ ಅವ್ರಿಗೆ ಅಯ್ಯೋ ನನ್ನ ಟ್ರೆಜರ್ ಟೆಸ್ಟ್ ನನಗಿಂತ ನನ್ನ ಟ್ರೆಜರ್ ಟೆಸ್ಟ್ ಇಂಪಾರ್ಟೆಂಟ್ ಅಂತ ಅವ್ರು ರಾಜರ್ ಸಿಕ್ಕಾಪಟ್ಟೆ ಕೋಪಿಸ್ತಾನೆ. ಬಟ್ ಅವನು ಟ್ರೆಜರ್ ಟೆಸ್ಟ್ ನೋಡ್ಬಿಟ್ಟು, ಓ ಇಷ್ಟೊಂದೆಲ್ಲ ಸಿಕ್ಕಿದ್ಯಾ ನಮ್ಗೆ, ಓಪನ್ ಮಾಡಿ ಏನಿದೆ ನೋಡೋಣ ಅಂತ ಫುಲ್ ಅವನು ಎಕ್ಸೈಟ್ ಆಗ್ತಾನೆ ನೋಡ್ತಾನೆ. ಬಟ್ ಅವನು ಟ್ರೆಜರ್ ಟೆಸ್ಟ್ ಹತ್ರ ಹೋಗಿದ ತಕ್ಷಣ ಅವನು ಏನು ಟ್ರೆಜರ್ ಟೆಸ್ಟ್ ಇಂದ ಒಂದು ಸೌಂಡ್ ಬರ್ತಾ ಇದೆ, ಏನು ಅಂತ ಪಾಪು ಆಡೋ ತರ ಸೌಂಡ್ ಬರ್ತಾ ಇದೆ. ಬಟ್ ಯಾರದು? ಆಬ್ವಿಯಸ್ಲಿ ಇಟ್ಸ್ ಅವರ್ ಬೇಬಿ ಶಾಂಕ್ಸ್. ಹೌದು, ಬೇಬಿ ಶಾಂಕ್ಸ್. ಏನಿದು ಈ ತರ ಸೌಂಡ್ ಬರ್ತಾ ಇದೆ, ತೆಗಿರಿ ಬೇಗ ತೆಗಿರಿ ಅಂತೆಲ್ಲ ಫುಲ್ ಜಸ್ಟ್ ಓಪನ್ ಮಾಡ್ತಾರೆ. ಅಂಡ್ ಬೇಬಿ ಶಾಂಕ್ಸ್ ಅಲ್ಲೇ ಇದ್ದಾರೆ. ಸೊ ಇವಾಗ ನಾವು ನೋಡ್ಬೇಕಾಗಿರೋದು, ನಾವು ಫಿಲ್ಮ್ ರೆಡ್ ಅಲ್ಲಿ ಏನ್ ನೋಡಿದ್ವಿ, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಯಾಕಂದ್ರೆ ಫಿಲ್ಮ್ ರೆಡ್ ಅಲ್ಲಿ ಗೋಲ್ಡಿ ರಾಜರ್ಗೆ ಮಸ್ಟ್ಯಾಶ್ ಎಲ್ಲ, ಮೀಸೆ ಎಲ್ಲ ಇತ್ತು. ಬಟ್ ಇವಾಗ ಆಬ್ವಿಯಸ್ಲಿ ಮಸ್ಟ್ಯಾಶ್ ಎಲ್ಲ ಇಲ್ಲ. ಸರಿನಾ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಅವ್ನು ಟ್ರೆಜರ್ ಅಲ್ಲಿ ಇದ್ದಾಗ, ಶಾಂಕ್ಸ್ ಟ್ರೆಜರ್ ಇದ್ದಾಗ ಶಾಂಕ್ಸ್ ಕೆಳಗಡೆ ಒಂಥರ ನಿಂಬೆಲ್ಲ ಒಂಥರ ಕುಶನ್ ತರ ಎಲ್ಲ ಇತ್ತು, ಅವನು ಆರಾಮಾಗಿ ಮಾಡ್ಕೊಂಡಿರ್ತಾರ. ಬಟ್ ಇವಾಗ ಅವ್ನ ಕುಶನ್ ಗಿಶನ್ ಎಲ್ಲ ಏನಿಲ್ಲ, ಅವ್ನ ಹಿಂದೆ ಇರೋದೆಲ್ಲ ಬಡಿ, ಒಡವೆ, ಮುತ್ತು, ರತ್ನ, ಆ ತರ ಸಿಕ್ಕಾಪಟ್ಟೆ ಹಾರ್ಡ್ ಐಟಮ್ಸ್ ಇರೋದು. ಬಟ್ ಆದ್ರೂ ಕೂಡ ಶಾಂಕ್ಸ್ ಆರಾಮಾಗಿ ಮಾಡ್ಕೊಂಡಿದ್ದಾನೆ, ಅವ್ನಿಗೇನು ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ಸರಿನಾ? ಆಮೇಲೆ ನೆಕ್ಸ್ಟ್ ಇದೊಂದು ನೋಟಿಸ್ ಮಾಡಿದ್ ನಾನು, ಶಾಂಕ್ಸ್ ನ ಬಟ್ಟೆ ಚೇಂಜ್ ಆಗಿದೆ. ಹೌದು, ಅವನೇನ್ ಬೇಬಿಯಾಗಿ ಬಟ್ಟೆ ಹಾಕೊಂಡಿದ್ದಾನೆ. ಆ ಬಟ್ಟೆಲಿ ಫಿಲ್ಮ್ ರೆಡ್ ಅಲ್ಲಿ ಇದ್ದು ಒಂಥರ ಸ್ಟಾರ್ಸ್ ಮತ್ತೆ ಮೂನ್ ಎಲ್ಲ ಇತ್ತು. ಸರಿನಾ? ಯಾಕಂದ್ರೆ ಮೂನ್ ಅನ್ಕೊಂಡಿದ್ದೆ ಅಂದ್ರೆ ಗಾರ್ಲಿಂಗ್ ಫಿಗರ್ಲೆಂಡ್ ನ ಓಡಾ ಸೆನ್ಸೆ ಅವನ್ನ ಮೂನ್ಗೆ ಹೋಲಿಸಿದ್ದಾರೆ. ಯಾಕಂದ್ರೆ ಅವನ ಹೇರ್ ಒಂಥರ ಹಿಂಗೆ ಹುಯ್ ಅಂತ ಹಿಂಗ್ ಬಂದಿತ್ತು. ಸರಿನಾ? ಅದು ಒಂದೊಂದ್ಸಿ SBS ಅಲ್ಲಿ ಕೇಳಿದ್ದಾರೆ, ಅಕಸ್ಮಾತ್ ಗಾರ್ಲಿಂಗ್ ನ ಹೇರು ಪೂರ್ತಿ ಬೆಳೆದ್ರೆ ಅವನು ಹೇರ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ. ಸೊ ಅವಾಗ ನಮ್ಗೆ ಗೋಡ ಸೆನ್ಸ್ ಹೇಳಿದ್ರು, ಅವನ ಹೇರು ಈ ತರ ಇಲ್ಲಿಂದ ಜಿಂಗ್ ಅಂತ ಇಲ್ಲಿಗೆ ಅರ್ಧ ಬರುತ್ತೆ. ಅಂಡ್ ನೆಕ್ಸ್ಟ್ ಅವ್ನ ಗಡ್ಡ ಇಲ್ಲಿಂದ ಜಿಂಗ್ ಅಂತ ಇಲ್ಲಿ ಹೋಗುತ್ತೆ. ಸೊ ಇಟ್ಸ್ ಅ ಫುಲ್ ಮೂನ್ ತರ ಇತ್ತು. ಸೊ ಗಾರ್ಲಿಂಗ್ ನ ಮೂನ್ ಕನೆಕ್ಟ್ ಮಾಡೋದ್ರಿಂದ ಶಾಂಕ್ಸ್ ನ ಬಟ್ಟೆ ಕೂಡ ಸ್ಟಾರ್ಸ್ ಮತ್ತೆ ಮೂನ್ಸ್ ಕನೆಕ್ಟ್ ಮಾಡಿದ್ರು, ಚೆನ್ನಾಗಿತ್ತು ಅಂತು. ಬಟ್ ಇವಾಗ ಅವನ ಬಟ್ಟೆ ಪ್ಲೇನ್ ಆಗಿದೆ, ನೋ ಡಿಸೈನ್ಸ್ ಏನೂ ಇಲ್ಲ. ಸರಿ, ಪ್ಲೇನ್ ಆಗಿದೆ. ಸೊ ಇಷ್ಟು ಡಿಫ್ರೆನ್ಸ್ ನಾನು ನೋಟಿಸ್ ಮಾಡಿದ್ದು, ಕ್ರೇಜಿ ಆಗಿದೆ. ಆಮೇಲೆ ನಾವು ಶಿಫ್ಟ್ ಆಗ್ತೀವಿ ಎಲ್ಲಿಗೆ ಅಂದ್ರೆ, ಇಟ್ಸ್ ರಾಕ್ಸ್ ಪೈರೇಟ್ಸ್ ವೈಪ್ಡ್ ಔಟ್. ಸಿಕ್ಕಾಪಟ್ಟೆ ಎಲ್ಲ ಐಲ್ಯಾಂಡ್ಸ್ಗೂ ಇವಾಗ ಸಿಕ್ಕಾಪಟ್ಟೆ ಎಲ್ಲ ನ್ಯೂಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ನ್ಯೂಸ್ ಎಲ್ಲ ಮಾಡ್ತಾ ಇರೋದು ಇಟ್ಸ್ ಮೋರ್ಗನ್, ಬಿಗ್ ನ್ಯೂಸ್ ಮೋರ್ಗನ್. ಬಟ್ ಇವಾಗ ಅವನು ನ್ಯೂಸ್ ಚಿಕ್ಕ ಹುಡುಗನೆ. ಸೊ ನೆನಪಿರ್ಲಿ ಅದು, ಯಾಕಂದ್ರೆ ಇನ್ನೂ ಅವನು ದೊಡ್ಡವನಾಗಿ ಇನ್ನಲ್ಲ, ಅವನು ಎಂಪೈರ್ ಎಲ್ಲ ಸ್ಟಾರ್ಟ್ ಮಾಡಿದ್ದು, ಅವನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದಾನೆ. ಬಟ್ ಇವಾಗಲೇ ಅವನ ತಡೆಯಕ್ಕೆ ಆಯ್ತಿಲ್ಲ ಯಾರ ಕೈಲು. ಸರಿನಾ? ರಾಕ್ಸ್ ಪೈರೇಟ್ಸ್ ಎಲ್ಲ ಸತ್ತಿದ್ದು ಎಲ್ಲರಿಗೂ ಖುಷಿ ತರ್ತಾ ಇದೆ, ಎಲ್ಲರಿಗೂ ಶಾಕ್ ತರ್ತಾ ಇದೆ. ಸರಿನಾ? ಆಮೇಲೆ ಇಲ್ಲೂ ಕೂಡ ನಮ್ಗೆ ನರೇಟರ್ ಬಂದು ಹೇಳ್ತಾರೆ, ರಾಕ್ಸ್ ಪೈರೇಟ್ಸ್ ವಾಸ್ ವೈಪ್ಡ್ ಔಟ್. ಪ್ರೆಡಿಕ್ಟಬಲಿ ನ್ಯೂಸ್ ಕವರೇಜ್ ವಾಸ್
false feud. Only one aspect of the story was highlighted, the heroism of Garp. ಸೊ ಇವಾಗ ಇಲ್ಲಿ ವಿಷಯ ಏನ್ ನಡೆದಿರೋದು ಅಂದ್ರೆ, ಎಲ್ಲ ನ್ಯೂಸ್ ಪೇಪರ್ ಏನ್ ಬರೆದಿದೆ ಅಂದ್ರೆ ಬರೀ ರಾಕ್ಸ್ ಪೈರೇಟ್ಸ್ ಎಲ್ಲ ವೈಪ್ ಔಟ್ ಆಗಿದ್ರು, ಅವ್ರನ್ನೆಲ್ಲ ನಾಶ ಮಾಡಾಯ್ತು. ಆದ್ರೆ ಗಾರ್ಪ್ ನ ಮಾತ್ರ ಹೈಲೈಟೆಡ್ ಆಗಿ ಬರ್ದಿದ್ದಾರೆ. ಸೊ ಆಬ್ವಿಯಸ್ಲಿ ವರ್ಲ್ಡ್ ಗವರ್ಮೆಂಟ್ ಅಂದ್ರೆ ಇದೆಲ್ಲ ಮಾಡೇ ಮಾಡ್ತಾರೆ. ಅವ್ರಿಗೆ ರಾಜರು ಸೇರ್ಕೊಂಡು ಡಿಫೀಟ್ ಮಾಡ್ತಾ ಈ ತರ ಎಲ್ಲ ನಾವು ಶೂಟ್ ಮಾಡಲ್ಲ, ಸಾಯಿಸ್ತಿದ್ವಿ ಸ್ಲೇವ್ಸ್ ನ ನಾವು. ಮತ್ತೆ ಲೀಮು ಎಲ್ಲ ಬಂದಿದ್ದ, ಗೋರೋಸ್ ಎಲ್ಲ ಬಂದು ಟ್ರಾನ್ಸ್ಫಾರ್ಮ್ ಎಲ್ಲ ಆಗಿ ಡಿಮನ್ಸ್ ತರ ಎಲ್ಲ ಟರ್ನ್ ಆಗಿ ಎಲ್ಲ ಬರೆಯಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಗಾರ್ಪ್ ಮೇಲೆ ಹಾಕಿ ಗಾರ್ಪೇ ಎಲ್ಲ ಮಾಡಿದ್ದು ಅಂತ ಅವನ್ನೇ ಎತ್ತಿಡ್ಬಿಟ್ಟು ರಾಕ್ಸ್ ಪೈರೇಟ್ಸ್ ಎಲ್ಲ ನಾಶ ಆದ್ರು ಅಂತ ಈ ತರ ಬರೀತಾವ್ರೆ. ಅಂಡ್ ನಾವು ಪೀಪಲ್ಸ್ ನ ರಿಯಾಕ್ಷನ್ಸ್ ಎಲ್ಲ ನೋಡ್ಕೋತೀವಿ ಸರಿನಾ, ಪೀಪಲ್ ರಿಯಾಕ್ಷನ್ಸ್ ಎಲ್ಲ. ಆಮೇಲೆ ಎಷ್ಟೊಂದು ಜನ ಶಾಕ್ ಆಗ್ತಿದೆ, ಓ ರಾಕ್ಸ್ ಪೈರೇಟ್ಸ್ ಎಲ್ಲ ವೈಪ್ ಔಟ್ ಆಗ್ಬಿಟ್ರ, ಅವರೆಲ್ಲ ಹಿಂಗೆ ಆಗೋತಾ ರಾಕ್ಸ್. ಇನ್ನೊಂದಷ್ಟು ಜನಕ್ಕೆ ಖುಷಿ ಆಗ್ತಾ ಇದೆ, ಓ ರಾಕ್ಸ್ ಪೈರೇಟ್ಸ್ ಅದು ಸಾಕ್ ಎಲ್ಲ ಸತ್ತೋಗ್ಬಿಟ್ರು, ರಾಕ್ಸ್ ಸತ್ತೋದ ಅಂತೆಲ್ಲ ಖುಷಿ ಆಗ್ತಾ ಇದಾರೆ. ಅಂಡ್ ಇವಾಗ ವೈಸ್ ಅಡ್ಮಿರಲ್ ಗಾರ್ಪ್ ನ ಎಲ್ಲರೂ ಹೊಗಳ್ತಾ ಇದಾರೆ. ಹೌದು, ನ್ಯೂ ಜನರೇಷನ್ ಅವ್ರು ಏನ್ ಅನ್ಕೊಂಡಿದ್ದಾರೆ, ಅವರೆಲ್ಲ ನನಗೆ ಗೊತ್ತಿತ್ತು ವೈಸ್ ಅಡ್ಮಿರಲ್ ಗಾರ್ಪು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತ, ಎಲ್ಲರೂ ಗಾರ್ಪ್ 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 ಅಂತೆಲ್ಲ ಫುಲ್ ಜೈಕಾರ ಆಗ್ತಾ ಇದಾರೆ ಸರಿನಾ. ಈಸ್ ಎ ಹೀರೋ, ಒಂದೊಬ್ಬ ದೊಡ್ಡ ಹೀರೋ ಅಂತೆಲ್ಲ ಫುಲ್ ಅವ್ನಿಗೆ ಜೈಕಾರ ಎಲ್ಲ ಆಗ್ತಾ ಇದಾರೆ. ನೆಕ್ಸ್ಟ್ ನಾವು ಮರೀನ್ HQಗೆ ಶಿಫ್ಟ್ ಆಗ್ತೀವಿ. ಹೌದು, ಇಲ್ಲೇ ನಾವು ಮರೀನ್ HQ ಮರೀನ್ ಫೋರ್ಡ್ ನಡೀತಲ್ಲ, ಅದೇ ಮರೀನ್ ಫೋರ್ಡ್ಗೆ ಬಂದಿದೀವಿ. ಅಂಡ್ ಇಲ್ಲಿ ಗಾರ್ಪ್ಗೆ ಅವ್ನಿಗೆ ಸಿಕ್ಕಾಪಟ್ಟೆ ಗಾಯ ಆಗಿ ಎಲ್ಲ ಮಲ್ಕೊಂಡಿದ್ರು, ಅವ್ನಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ. ಯಾಕಂದ್ರೆ ನ್ಯೂಸ್ ಆ ತರ ಬರ್ದಿದ್ದಾರೆ. ಗಾರ್ಪ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವ್ನ ಪೇಪರ್ ಎಲ್ಲ ಹರಿದಾಗ್ತಾ ಇದ್ದಾನೆ, ಏನ್ ಈ ತರ ಎಲ್ಲ ಬರ್ದಿದ್ದಾರೆ ಇವರು ಅಂತ. ಅಲ್ಲಿಗೆ ಸೆನ್ ಗೋಕು ಬರ್ತಾನೆ. ಸೆನ್ ಗೋಕು ಬಂದ್ಬಿಟ್ಟು, ಹೇ ಗಾರ್ಪ್, ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಾ ಇದ್ಯಾ, ನೀನೇನ್ ತಲೆ ಕೆಡ್ಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಅವ್ನಿಗೆ ದುಡ್ಡು ಕೊಟ್ಟಿರೋದ್ರಿಂದ ಮೋರ್ಗನು ಈ ತರ ಎಲ್ಲ ಬರ್ದಿರೋದು. ಸೊ ಅವ್ನಿಗೇನು ಮಾಡಕ್ಕಾಗಲ್ಲ, ಪಾಪ ಬಿಡು ಅಂತ ಹೇಳಿದಾನೆ. ಬಟ್ ಇವಾಗ ಗಾರ್ಪ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಯಾಕಂದ್ರೆ ಅಲ್ಲೇನು ವಿಷಯ ನಡೀತೋ ಅದನ್ನೇನು ಬರ್ದಿಲ್ಲ. ಬಟ್ ಇವಾಗ ನನ್ನ ಎತ್ತಿದ್ಬಿಟ್ಟು ನಾನೇ ಎಲ್ಲ ಮಾಡಿದೀನಿ ಅಂತ ನನ್ನ ಮೇಲೆಲ್ಲ ಹೊಗಳು ಬರ್ದಿದ್ದಾರೆ ಅಂತ ಅವ್ನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಸೊ ಮೋಸ್ಟ್ಲಿ ಇವಾಗ ಗಾರ್ಪ್ ಹೋಗಿ ಮೋರ್ಗನ್ ಹೊಡಿಬೇಕಿತ್ತು ಅಂತ ಅನ್ಸುತ್ತೆ. ಹೇಗೋಗುತ್ತೆ ಆ ಕಾನ್ವರ್ಸೇಷನ್, ಕ್ರೇಜಿ ಆಗಿರುತ್ತೆ ಅದು ಮಾತ್ರ ಸರಿನಾ. ಇವಾಗ ನೆಕ್ಸ್ಟ್ ನಾವು ಸೆನ್ಗೋಕು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತಾನೆ. ನೋಡು, ವರ್ಲ್ಡ್ ಗವರ್ಮೆಂಟ್ ಕೆಳಗಡೆ ಸಿಕ್ಕಾಪಟ್ಟೆ ಥೌಸಂಡ್ಸ್ ಆಫ್ ಜನ ಎಲ್ಲ ಕೆಲಸ ಮಾಡ್ತಾ ಇದಾರೆ ಸರಿನಾ. ಅಷ್ಟೊಂದು ಜನ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕಾಗುತ್ತೆ. ಅವರೆಲ್ಲ ಇವರೇನು ಆಪೋಸಿಟ್ ಆಗಿ ಮಾತಾಡೋದಾಗ್ಲಿ ಇನ್ನೇನು ಮಾಡೋದಾಗ್ಲಿ ಮಾಡಕ್ ಸಾಧ್ಯ ಇಲ್ಲ. ಸೊ ಅವನೇನ್ ಹೇಳ್ತಾನೋ ಅದು ಅವ್ನಿಗೆ ದುಡ್ಡು ಕೊಟ್ಟಿದ್ದಾರೆ. ಸೊ ಅವ್ನು ದುಡ್ಡು ಇಸ್ಕೊಂಡು ಅವ್ನು ದುಡ್ಡು ಕೆಲಸ ಮಾಡೇ ಮಾಡ್ತಾವ. ಇನ್ನು ಚಿಕ್ಕ ಹುಡುಗ 15-16 ವರ್ಷ ಬಿಗ್ ನ್ಯೂಸ್ ಮೋರ್ಗನ್ಗೆ ಇವಾಗ ಅವನು ಇವಾಗ ಗೌರ್ಮೆಂಟ್ ಜೊತೆಗೆ ಬಿಸ್ನೆಸ್ ಮಾಡ್ಕೊಂಡು ನೀವೇನ್ ಹೇಳ್ತಿರೋ ಅದನ್ನೇ ಬರೀತೀನಿ ನಾನು ಅಷ್ಟೇ ಅದು ಅನ್ಕೊಂಡು ಅವ್ನು ಬರಿತಾ ಇದ್ದಾನೆ. ಸೊ ಬಟ್ ಇವಾಗ ಇಲ್ಲ ಅನ್ಸುತ್ತೆ. ಇವಾಗ ಅವ್ನಿಗೆ ಏನ್ ಎಂಪೈರ್ ಬೇಕೋ, ಇವಾಗ ಅವ್ನಿಗೆ ಏನ್ ನ್ಯೂಸ್ ಅನ್ಸುತ್ತೋ ಅದನ್ನೇ ಅವ್ನು ಬರಿತಾ ಇದ್ದಾನೆ. ಸೊ ಈ ತರ ಇರೋದು. ಸೊ ಇವಾಗ ಸೆನ್ಗೋಕುನ ಮಾತುಗಳು ಗಾರ್ಪ್ಗೆ ಇಷ್ಟ ಆಗಲ್ಲ. ನೀನ್ ನನ್ನ ಮಾಡ್ತೀಯ ಅಂದ್ಬಿಟ್ಟು ಅವ್ರು ಅವ್ರ ತರ ಫೈಟ್ ಹಂಗೆ ಆಡಕ್ಕೆ ಶುರು ಹಚ್ಕೊಂಡ್ಬಿಡ್ತಾರೆ ಸರಿನಾ. ಅದ್ರ ತರ ಫೈಟ್ ಮಾಡ್ಕೊಂಡು ಶುರು ಮಾಡ್ಕೊಂಡು ಆಮೇಲೆ ಅವ್ರು ಹೇಳ್ತಾನೆ ಗಾರ್ಪು, ನೀನೇನಾದ್ರೂ ವರ್ಲ್ಡ್ ಗೌರ್ಮೆಂಟ್ ಜೊತೆಗೆ ಸೇರ್ಕೊಂಡು ನೀನೇನಾದ್ರು ಕರಪ್ಟ್ ಆಗೋದಕ್ಕೆ ಶುರು ಮಾಡಿದ್ರೆ ನಾನ್ ನಿನ್ನ ಬಿಡಲ್ಲ, ನಿನ್ನ ಸಾಯಿಸಾಕ್ಬಿಡ್ತೀನಿ ಅಂತ ಗಾರ್ಪ್ ಅವನಿಗೆ ಸೇರ್ಕೊಡ್ತಾನೆ. ಓ ಹೌದಾ, ನೋಡೋಣ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಸೆನ್ಗೋಕು ಕೂಡ ಅವನು ಫುಲ್ ರೆಡಿ ಆಗ್ತಾನೆ ಅಂತ. ಒಟ್ಟಲ್ಲಿ ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಆಬ್ವಿಯಸ್ಲಿ ಅವ್ರು ಆ ಥರ ಏನು ಮಾಡಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸೆನ್ಗೋಕು ಕೂಡ ಅಷ್ಟೊಂದು ಕ್ರೂಯಲ್ ಏನಲ್ಲ ಸರಿನಾ. ನಾವು ನೋಡ್ಕೊಂಡಿರೋ ಥರ ಮೋಸ್ಟ್ಲಿ ಇವನು ಒಂಥರ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಂತಿದ್ದ ಸರಿನಾ. ಅವ್ರು ಏನೇ ಆರ್ಡರ್ ಕೊಟ್ಟರು ಅದನ್ನ ಹೆಂಗೆ ಮಿನಿಮಲೈಸ್ ಮಾಡ್ಬೋದು, ಅದನ್ನ ಎಷ್ಟು ಡ್ಯಾಮೇಜ್ ನ ಕಮ್ಮಿ ಮಾಡ್ಬೋದು ಅಂತಾನೆ ಸೆನ್ಗೋಕು ನೋಡ್ತಿದ್ದ ಹೊರತು ಅವನು ಸೇರ್ಕೊಂಡು ನಾವು ಡ್ಯಾಮೇಜ್ ಮಾಡ್ಬೋಣ ಎಲ್ಲರೂ ಸಾಯಿಸಾಕ್ಬೋಣ ಅಂತ ಸೆನ್ಗೋಕೋದು ಆಲ್ರೆಡಿ ಆಯ್ತಿದ್ದ. ಸೊ ಅದಕ್ಕೋಸ್ಕರನೇ ಗಾರ್ಪು ನಮ್ಗೆ ತಲೆನೋವೇ ಬೇಡ ಅಂತ ಅವನು ಸುಮ್ಮನೆ ಅಡ್ಮಿರಲ್ ಆಗಿ ಸುಮ್ಮನೆ ಆಗ್ಬಿಟ್ಟ. ಅವ್ನು ನೆಕ್ಸ್ಟ್ ಮುಂದಕ್ಕೆ ಹೋಗ್ಲೇ ಇಲ್ಲ. ಸೊ ಇವಾಗ ನಾವು ಶಿಫ್ಟ್ ಆಗ್ತೀವಿ ಎಲ್ಬಾಫ್ಗೆ. ಹೌದು, ಫೈನಲಿ ಸಮ್ ಎಲ್ಬಾಫ್ ಸ್ಟಫ್. ಓ ಮೈ ಗಾಡ್, ಗಾಡ್ ವ್ಯಾಲಿ ಸೇರ್ಕೊಂಡು ಗಾಡ್ ವ್ಯಾಲಿ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ. ಏನಾಕಿತ್ತು ಅಂತ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಕರೆಂಟ್ ವರ್ಲ್ಡ್ ಬಂದಿಲ್ಲ ಎಂದು ತಲೆ ಕೆಡಿಸ್ಕೋಬೇಡಿ. ಇನ್ನು ನಾವು ಫ್ಲಾಶ್ ಬ್ಯಾಕ್ ಅಲ್ಲೇ ಇದ್ದೀವಿ. ಸೊ ರಾಕ್ಸ್ ಬೇಕು ಸತ್ತಾಗಿರೋ ಕಾಲದಲ್ಲಿ ಎಲ್ಲರ ರಿಯಾಕ್ಷನ್ಸ್ ಎಲ್ಲ ತಗೋತಾ ಇದೀವಿ. ಇವಾಗ ಗಾಡ್ ವ್ಯಾಲಿಯಿಂದ ನಡೆದಿರೋದ್ರಿಂದ ಇವಾಗ ಎಲ್ಬಾಫ್ಗೆ ಬಂದಿದೆ. ಯಾಕಂದ್ರೆ ಇಲ್ಲಿ ಲೋಕಿ ಇದ್ದಾನೆ. ಆಬ್ವಿಯಸ್ಲಿ ಲೋಕಿನ ರಿಯಾಕ್ಷನ್ ತಗೊಳ್ಳದೆ ಹೇಗೆ ಸಾಧ್ಯ. ಸೊ ಇವಾಗ ಲೋಕಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಅವ್ರು ಫುಲ್ ಅಳ್ಕೊಂಡು ನಿಂತಿದ್ದಾನೆ ಸರಿನಾ. ಎಲ್ಲ ಫುಲ್ ಬೇಜಾರು ಮಾಡ್ಕೊಂಡಿದ್ದಾನೆ. ಅಂಡ್ ನಾವು ಫ್ಲಾಶ್ ಬ್ಯಾಕ್ಸ್ ಎಲ್ಲ ನೋಡ್ತೀವಿ ಸರಿನಾ. ಹೋಗಿ ಲೋಕಿ ಹೋಗಿ ರಾಕ್ಸ್ ಇಸಬೆಕ್ ನ ಕೇಳ್ತಾ ಇರೋದನ್ನ ಸೇರಿಸ್ಕೋ, ನಿನ್ ಗ್ರೂಪ್ಗೆ ಸೇರಿಸ್ಕೋ ಅಂತ ಕೇಳ್ತಾ ಇದ್ದಾನೆ. ಬಟ್ ಆಬ್ವಿಯಸ್ಲಿ ರಾಕ್ಸ್ ಇಸಬೆಕ್ ನಿನ್ನ ಸೇರಿಸ್ಕೊಳಕ್ ಆಗಲ್ಲ, ಲಿಟಲ್ ಬ್ರಾಟ್ ನೆಲ್ಲ ಸೇರಿಸ್ಕೊಳಕ್ ಆಗಲ್ಲ ಅಂತೆಲ್ಲ ಬೈತಾರ. ಅದೆಲ್ಲ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ನಾವು ಫ್ಲಾಶ್ ಬ್ಯಾಕ್ ಅಲ್ಲಿ ಇವಾಗ ಲೋಕಿ ಮತ್ತೆ ರಾಕ್ಸ್ ನ ಕಾನ್ವರ್ಸೇಷನ್ ಹೋಗ್ತೀವಿ ಸರಿನಾ. ಇಂಪಾರ್ಟೆಂಟ್ ಇದು ಕೇಳಿಸ್ಕೊಳ್ಳಿ. ಯಾಕಂದ್ರೆ ರಾಕ್ಸ್ ಡಿಸಬೆಕ್ಗೆ ಲೋಕಿ ಹೇಳ್ತಾನೆ, ಏ ರಾಕ್ಸ್, ನನ್ಗನ್ಸುತ್ತೆ ನೀನು ನೀಕಾ ಅಂತ. ಹೌದು, ನೀನ್ ನೀಕಾ. ಯಾರು ಇಡೀ ವರ್ಲ್ಡ್ ನ ಡೆಸ್ಟ್ರಾಯ್ ಮಾಡಕ್ ಬರ್ತಾನಲ್ಲ ಅವನೇ.
ಅವ್ನು ಡಿಸ್ಟ್ರಾಯ್ ಮಾಡ್ಬೇಕಾದ್ರೆ ಅವ್ನ ಮುಖದಲ್ಲಿ ಲಾಫ್ಟರ್ ಸ್ಮೈಲ್ ಎಲ್ಲ ಇರುತ್ತೆ ಅವನ ಮುಖದಲ್ಲಿ, ಅದು ನೀನ್ ಅನ್ಸುತ್ತೆ ನನಗೆ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡು ರಾಕ್ಸ್ಗೆ ನೀಕ ನನ್ಗಂತೂ ಗೊತ್ತಿಲ್ಲಪ್ಪ, ಬಟ್ ನಾನಂತೂ ವರ್ಲ್ಡ್ ನ ರೂಲ್ ಮಾಡಬೇಕು, ನಾನು ವರ್ಲ್ಡ್ ನ ಕಿಂಗ್ ಆಗ್ಬೇಕು ಅಂತ ಇದ್ದೀನಿ, ಅದು ನನ್ನ ಮೇನ್ ಗೋಲ್, ಡಿಸ್ಟ್ರಾಯ್ ಮಾಡೋದಲ್ಲ ಅಂತ ಅವನು ಹೇಳ್ತಾನೆ. ಅಂಡ್ ಅಂತ ಸ್ಟ್ರೆಂತ್ ಇದೆ ಅಂದ್ರೆ ಮೋಸ್ಟ್ಲಿ ಅದು ನಾನಲ್ಲ, ನಿಮ್ಮ ಅಪ್ಪ ಇರ್ಬೋದು, ಯಾಕಂದ್ರೆ ನಿಮ್ಮ ಅಪ್ಪನಿಗೆ ಅಂತ ಶಕ್ತಿ ಇರೋದು. ಸೊ ನಿಮ್ಮಪ್ಪ ಮತ್ತೆ ನಾನೇನಾದ್ರು ಸೇರ್ಕೊಂಡ್ರೆ, ಒಟ್ಟಿಗೆ ಕೈ ಜೋಡಿಸಿದ್ರೆ ನಮ್ಮನ್ನ ತಡೆಯೋರು ಯಾರು ಇರಲ್ಲ ಅಂತ ರಾಕ್ಸ್ ಡಿಸರ್ಬೆಕ್ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಲೋಕಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ ಮತ್ತೆ ಖುಷಿ ಕೂಡ ಆಗುತ್ತೆ. ನೀವಿಬ್ರು ಕ್ಲೋಸ್ ಫ್ರೆಂಡ್ಸು, ನೀವಿಬ್ರು ಯಾಕೆ ಒಟ್ಟಿಗೆ ಸೇರ್ಕೊಂಡು ಇಡೀ ವರ್ಲ್ಡ್ ನ ರೂಲ್ ಮಾಡಬಾರ್ದು, ಎಲ್ಲ ಏನ್ ಮಾಡಬಾರ್ದು ಅಂತ ಕೇಳ್ತಾನೆ. ಅದಕ್ಕೆ ರಾಕ್ಸ್ ಹೇಳ್ತಾನೆ, ನಿಮ್ಮಪ್ಪ ನನ್ನ ಜೊತೆ ಸೇರ್ಕೊಳ್ಳಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ಲವ್ ಅಂತ. ಇದು ನನಗೆ ಕನ್ಫ್ಯೂಷನ್ ಆಯ್ತು, ಈ ಪದ ಯಾಕೆ ಬಂತು ಲವ್ ಅನ್ನೋದು ಅಂತ. ನನಗನ್ಸ್ತಾ ಇರೋದು ಹೆರಾಲ್ಡ್ ನ ತಡೀತಾ ಇರೋದು ಅವನ ದೇಶ, ಮಾಮೂಲಿ ಅವನು ಎಲ್ಬಾಫ್ನ ಮೇಲಿರುವ ಪ್ರೀತಿಯಿಂದ ಅವನು ರಾಕ್ಸ್ ಜೊತೆಗೆ ಸೇರ್ಕೊಳ್ಳೋಕೆ ಹಿಂಜರಿತಾ ಇದ್ದಾನೆ. ಇಲ್ಲ ಅಂದ್ರೆ ಅವನಿಗೆ ಯಾವ್ದು ತರ ಜವಾಬ್ದಾರಿ ಕಿಂಗು ಆ ಥರದ್ದೇನು ಇಲ್ಲ ಅಂದ್ರೆ ನನಗನ್ಸೋ ಪ್ರಕಾರ ಅವನು ಹೆರಾಲ್ಡ್ ಈಸಿಯಾಗಿ ರಾಕ್ಸ್ ಡಿಸರ್ಬೆಕ್ನ ಕ್ರೂಗೆ ಸೇರ್ಕೊಂಡ್ಬಿಡ್ತಿದ್ದ. ಬಟ್ ಅವನಿಗೆ ಎಲ್ಬಾಫ್ನ ಮುನ್ನಡೆಸಬೇಕಾದಂಥ ಜವಾಬ್ದಾರಿ ಇರೋದ್ರಿಂದ ಅವನು ರಾಕ್ಸ್ ಡಿಸರ್ಬೆಕ್ನ ತಲೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅವನು ಎಲ್ಬಾಫ್ ಮೇಲಿರುವ ಪ್ರೀತಿಯಿಂದ, ಬಿಕಾಸ್ ಆಫ್ ಲವ್ ಎಲ್ಬಾಫ್ ಮೇಲೆ ಇರೋದು. ಸೊ ಅದು ನನಗೆ ಅನ್ಸಿತ್ತು, ನಿಮ್ಗೆ ಕರೆಕ್ಟ್ ಅನ್ಸುತ್ತೆ ಕೇಳೋಕೆ ಮಾಡ್ತೀವಿ, ಸರಿನಾ? ನೆಕ್ಸ್ಟ್ ಆಮೇಲೆ ನಾವು ರಾಕ್ಸ್ ಡಿಸರ್ಬೆಕ್ ಇನ್ನೂ ಮೆನ್ಷನ್ ಮಾಡಿ ಹೇಳ್ತಾನೆ, ಬಟ್ ನಾನಂತೂ ನನ್ನ ಪ್ರಯತ್ನ ನಿಲ್ಸಲ್ಲ, ನಿಮ್ಮ ಅಪ್ಪನ ನಾನು 100 ಸರಿ 200 ಸರಿ 300 ಸರಿ ಎಷ್ಟು ಸರಿ ಮೀಟ್ ಆದ್ರೂ ಸರಿನೇ ನಿಮ್ಮ ಅಪ್ಪನ ನನ್ನ ಕ್ರೂಗೆ ಸೇರ್ಕೋ ಅಂತ ನಾನು ಫೋರ್ಸ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ನಾವು ಈ ಕಾನ್ವರ್ಸೇಷನ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ತಿಳ್ಕೊತೀವಿ, ಅವನಿಗೆ ಯಾಕೆ ಹೆರಾಲ್ಡು ಅಷ್ಟು ಬ್ಯಾಡ್ ಆಗಿ ಬೇಕು ಅಂದ್ರೆ, ಹೆರಾಲ್ಡು ಒಬ್ಬ ಜೈಂಟ್. ಸೊ ರಾಕ್ಸ್ ಡಿಸರ್ಬೆಕ್ಗೆ ಬೇಕಾಗಿರೋದು ಗ್ಯಾಲಿಲಾ ಕಂಪನಿ, ಅಂದ್ರೆ ಓಲ್ಡ್ ಗ್ಯಾಲಿಲಾ, ಸರಿನಾ? ಇವಾಗ ನ್ಯೂ ಇಯರ್ ಗ್ಯಾಲಿಲಾ ಅಲ್ಲ, ಓಲ್ಡ್ ಜೈಂಟ್ಸ್ ಅವ್ರ ಹತ್ರ ಇದ್ದಾಗ ಆ ಗ್ಯಾಲಿಲಾ ಬೇಕು. ಅವರು ಸಿಕ್ಕಾಬಟ್ಟೆ ಒಂಥರ ಸ್ಟ್ರಾಂಗೆಸ್ಟ್ ವಾರಿಯರ್ಸ್, ಸರಿನಾ? ಅವರಂತರ ಶಿಪ್ ನೆಲ್ಲ ಬಿಲ್ಡ್ ಮಾಡೋದು ಅಂತ ಶಿಪ್ ರೈಟ್ಸ್ ಅವರೆಲ್ಲ. ಸೊ ಆ ಶಿಪ್ ರೈಟ್ಸ್ ರಾಕ್ಸ್ಗೆ ಬೇಕು. ಸೊ ಅವ್ರನ್ನ ಕರ್ಸ್ಕೋಬೇಕು ಅಂದ್ರೆ ಅದಕ್ಕಿರೋದು ಹೆರಾಲ್ಡ್ ಒಬ್ನೇ ಆಪ್ಷನ್. ಸೊ ಹೆರಾಲ್ಡ್ ನ ಇವನ್ ಕೈ ಸೇರ್ಕೊಂಡ್ರೆ ಇವಾಗ ಅದರ್ ಜೈಂಟ್ಸ್ ಗ್ಯಾಲಿರಾ ಕಂಪ್ನಿನ ಬರುತ್ತೆ, ಗ್ಯಾಲಿರಾ ಅವರು ನಮ್ಮ ಮಾತು ಕೇಳ್ತಾರೆ ಅಂತ ರಾಕ್ಸ್ ನ ಪ್ಲಾನ್. ಸೊ ಅದಕ್ಕೋಸ್ಕರ ಅವನಿಗೆ ಹೆರಾಲ್ಡ್ ಸಿಕ್ಕಾಪಟ್ಟೆ ಇಂಪಾರ್ಟ್ ಆಗ್ತಾನೆ ರಾಕ್ಸ್ಗೆ. ಅಂಡ್ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತೀವಿ ಇನ್ನೊಂದು ಕ್ರೇಜಿ ನ್ಯೂ ವರ್ಲ್ಡ್ ಅಲ್ಲಿ ಇರುವಂತ ರ್ಯಾಂಡಮ್ ಐಲ್ಯಾಂಡ್ಗೆ, ಸರಿನಾ? ರ್ಯಾಂಡಮ್ ಐಲ್ಯಾಂಡ್ ಅಲ್ಲಿ ಯಾರೋ ಒಬ್ಬ ಜೈಂಟ್ ಮುಂಚೆ ಹೆರಾಲ್ಡ್ ಮಾಡ್ತಿದ್ನಲ್ಲ, ಅವ್ನು ಟೀನೇಜ್ ಅಲ್ಲಿ ಇದ್ದಾಗ ಹೆರಾಲ್ಡ್ ಬೇರೆ ನೇಷನ್ಸ್ಗೆಲ್ಲ ಹೋಗ್ಬಿಟ್ಟು ಅವ್ರನ್ನೆಲ್ಲ ಪ್ಯೂನಿ ಹ್ಯೂಮನ್ಸ್ ಅಂತೆಲ್ಲ ನೋಡ್ಬಿಟ್ಟು ಅವ್ರನ್ನೆಲ್ಲ ಆಡ್ಕೊಂಡು ನಕ್ಕಿ ಅವ್ರ ದೇಶನೆಲ್ಲ ಡೆಸ್ಟ್ರಾಯ್ ಮಾಡ್ಬಿಟ್ಟು ಬರ್ತಿದ್ನಲ್ಲ, ಅದೇ ತರ ಇವಾಗ ಇಲ್ಲೊಬ್ಬ ಜೈಂಟು ಯಾವ್ದೋ ರ್ಯಾಂಡಮ್ ಹ್ಯೂಮನ್ ಐಲ್ಯಾಂಡ್ಗೆ ಬಂದ್ಬಿಟ್ಟು ಎಲ್ಲ ಫುಲ್ ಧ್ವಂಸ ಮಾಡಾಕ್ತಿದ್ದಾನೆ. ಇದನ್ನ ಕೇಳಿಸ್ಕೊಂಡು ಅಬ್ಸಲ್ಯೂಟ್ಲಿ ಸುಮ್ಮನಿರ್ತಾನ ಹೆರಾಲ್ಡು? ನೋ ವೇ. ಅವನು ಅದೇ ನೇಷನ್ ಅಲ್ಲೇ, ಬೇರೆ ಕಡೆ ಅಲ್ಲ, ಎಲ್ಬಾಫ್ಗೂ ಕರ್ಕೊಂಡ್ಬಿಡೋಗಿಲ್ಲ, ಅದೇ ಹ್ಯೂಮನ್ ನೇಷನ್ ಅಲ್ಲೇ ಹೆರಾಲ್ಡು ಆ ಇನ್ನೊಬ್ಬ ಜೈಂಟ್ಗೆ ಹೊಡಿತಾ ಇದ್ದಾನೆ. ಜನರೆಲ್ಲ ಇವಾಗ ಆ ಜೈಂಟ್ ನೋಡಿ ಎದುರ್ಕೋಬೇಕಾ ಇಲ್ಲ ಹೆರಾಲ್ಡ್ ನೋಡಿ ಎದುರ್ಕೋಬೇಕಾ ಅವ್ರಿಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತದೆ. ಹೆರಾಲ್ಡ್ ಇವ್ರನ್ನ ಕಾಪಾಡಕ್ಕೆ ಬಂದಿದ್ದಾನೆ, ಬಟ್ ಇವರಿಬ್ಬರ ಬಂದಿದ್ದಂತ ಫೈಟ್ ಇಂದ, ಡಿಸ್ಟ್ರಾಕ್ಷನ್ ಇಂದ ಅಕ್ಕಪಕ್ಕ ಇರುವ ಎಲ್ಲ ಜನರ ಎದುರ್ಕೊಂಡು ಓಡ್ತಾ ಬಿದ್ದಿದ್ದಾರೆ. ನಿಮ್ಮಿಂದ ನನ್ನ ದೇಶ ಎಲ್ಲ ಹಾಳಾಗಿರೋದು, ನಿನ್ನಿಂದನೇ ನಮ್ಮ ಹೆಸರೆಲ್ಲ ಹಾಳಾಗಿರೋದು, ನಿಮ್ಮಿಂದ ನಮ್ಮ ಎಲ್ಬಾಫ್ ಅಲ್ಲಿ ಇರುವಂತ ಜೈಂಟ್ಸ್ಗೆಲ್ಲ ಕೆಟ್ಟ ಹೆಸರು ಅಂದ್ಬಿಟ್ಟು ಬಡಿತಾ ಬಿದ್ದಿದ್ದಾನೆ, ಸರಿನಾ? ಜನರಿಗೆಲ್ಲ ಕನ್ಫ್ಯೂಷನ್, ಇವ್ರು ನಮ್ಮನ್ನ ಕಾಪಾಡ್ತಿದ್ದಾನೆ ಬಟ್ ಎಲ್ಲ ನಾಶ ಮಾಡ್ತಾ ಇದ್ದಾನೆ ಅಂತ. ಆ ತರ ಎಲ್ಲ ಮತ್ತೆ ಕಾನ್ವರ್ಸೇಷನ್ ಕೂಡ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಇಲ್ಲ. ಅವ್ನು ಹೇಳ್ತಾನೆ ಆ ಜೈಂಟ್ಗೆ ಬಡಿತಾನೆ ಹೇಳ್ತಿದ್ದಾನೆ, ನಿನ್ನಿಂದನೇ ನಮ್ಮ ಹಿಸ್ಟ್ರಿಗೆಲ್ಲ ಕೆಟ್ಟ ಹೆಸರು, ನಮ್ಮ ಹಿಸ್ಟ್ರಿನ ಇನ್ನೂ ಅವರೆಲ್ಲ ನಂಬ್ಕೊಂಡು ನಮ್ಮನ್ನ ಯಾರು ನಂಬೋದೇ ಇಲ್ಲ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಬಂದ್ರು ನಮ್ಮನ್ನ ಯಾರು ನಂಬೋದೇ ಇಲ್ಲ, ಎಲ್ಲ ನಿನ್ನಿಂದಾನೆ. ಸೊ ಇವಾಗ ಹೆರಾಲ್ಡು ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾನೆ. ರೀಸನ್ ವಾಸ್ ರಾಕ್ಸ್ ಡಿಸರ್ಬೆಕ್ ಸತ್ತಿದ್ದಾನೆ. ಸೊ ಅವನಿಗೆ ಅದರಿಂದ ಏನು ಮಾಡಕ್ ಆಗಿಲ್ವಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರು. ಅದಕ್ಕೋಸ್ಕರ ಅವನು ಎಲ್ಲಾ ಕೋಪನ ಅವನು ಈ ಜೈಂಟ್ ಮೇಲೆ ತೀರಿಸ್ಕೊತಾ ಇದ್ದಾನೆ. ಅವನಿಗೆ ಒಂದ್ ಯಾವ್ದೋ ಚಾನ್ಸ್ ಸಿಕ್ತು ಬಿಡಿಯೋದಕ್ಕೆ ಅಂತ ಅದನ್ನ ತೀರಿಸ್ಕೊತಾ ಇದ್ದಾನೆ. ಅಂಡ್ ಹೆರಾಲ್ಡ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ನನ್ನ ನೇಷನ್ನ ನಾನು ಒಳ್ಳೆ ದಾರಿಗೆ ಕರ್ಕೋಬೇಕು ಅಂತ ನಾನು ವರ್ಲ್ಡ್ ಗೌರ್ಮೆಂಟ್ ಜೊತೆ ಸೇರ್ಕೊಳ್ಳಕ್ಕೆ ನೋಡ್ತಾ ಇದ್ದೆ, ಬಟ್ ಅದರಿಂದ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ನಾನು ಕಳ್ಕೊಂಡ್ಬಿಟ್ಟೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ.
ನನ್ಗೆ ಅವ್ನ ಹೆಲ್ಪ್ ಮಾಡಕ್ಕೆ ನನ್ನ ಬೇಡ್ಕೊಂಡ, ನನಗೇನಾದ್ರು ಆದರೆ ನನಗೆ ನೀನು ಹೆಲ್ಪ್ ಮಾಡು ಅಂತ ಬೇಡ್ಕೊಂಡ. ಬಟ್ ನಾನು ಅವ್ನಿಗೇನು ಮಾಡಲಿಲ್ಲ. ನಾನು ಅವ್ನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ಇದು ನನ್ನ ಗಿಲ್ಟ್ ಕಾಡ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾನೆ. ಮತ್ತು ನಾನು ಅವನ ಸಾಯೋದಕ್ಕೆ ಬಿಟ್ಬಿಟ್ಟೆ ಅಂತ ಅವ್ನಿಗೆ ಸಿಕ್ಕಾಪಟ್ಟೆ ಬೇಜಾರಂಗಿ ಅಳ್ತಾನೆ. ಅವ್ನಿಗೆ ಚಿಂತಿಸಿದ್ರೆ ಮೋಸ್ಟ್ಲಿ ಅವನ ಸಾಯಿಸೇ ನಾನು ನನಗಂದು ಗೊತ್ತಿಲ್ಲ, ಯಾಕಂದ್ರೆ ಆ ರೇಂಜ್ಗೆ ಹೊಡಿತಾ ಇದ್ದಾನೆ ಸರಿನಾ. ಚಿಂತಿಸಿದ್ರೆ ಮಾಡೋಕ್ಕಿದ್ದಾನೆ, ಅವ್ನ ಮುಖ ಅಂತೂ ಫೇಸ್ ನೋಡೋಕ್ಕಾಗ್ತಿಲ್ಲ, ಆ ಥರ ಹೊಡೆದಾಕಿದ್ದಾನೆ ಸರಿನಾ. ಆ್ಯಂಡ್ ಜನರೆಲ್ಲ ಸ್ಟ್ರಕ್ ಆಗಿ ಎಲ್ಲ ಅವ್ನು ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಸ್ವಲ್ಪ ದೂರದಲ್ಲೇ ಇದ್ದಾರೆ ಸರಿನಾ, ಭಯದಿಂದ ಎಲ್ಲ ದೂರದಲ್ಲೇ ಇದ್ರೆ ದೂರದಲ್ಲಿ ನಿಂತ್ಕೊಂಡು ಅವ್ನು ನೋಡ್ತಾ ಇದ್ದಾರೆ ಸರಿನಾ. ಅವ್ನು ಹೇಳ್ತಾನೆ, ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ನೌ, ಐ ವಿಲ್ ನೆವರ್ ಎವರ್ ಫರ್ಗಿವ್ ಎ ಜಾಯಿಂಟ್ ಡಸ್ ಈವಿಲ್ ಅಂತ ಹೇಳ್ತಾನೆ. ನಾನು ಇದರಿಂದ ಯಾವತ್ತೂ ಹಿಂದೆ ಹೋಗಲ್ಲ. ಇನ್ನು ಮುಂದೆ ಯಾವುದೇ ಜಾಯಿಂಟು ಈವಿಲ್ ಕೆಲಸ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ನಾನು ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ರಾಕ್ ಬೇಕು ಅಂತ ರೋಲ್ ಮಾಡಿ ಹಿಂಗೆ ಹೇಳ್ತಾನೆ ಸರಿನಾ. ಅದನ್ನ ನೋಡಿ ಎಲ್ಲ ಜನರಿಗೆಲ್ಲ ಶಾಕ್ಸ್ ಆಗ್ತಾರೆ ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಈ ಸೀನ್ ಮಧ್ಯದಲ್ಲೇ ಒಂದು ಸ್ವಲ್ಪ ಟ್ವಿಸ್ಟ್ ತಗೊಂಡು ನಾವು ಮರೀನ್ಸ್ ಪ್ರಿಸನ್ಗೆ ಬಂದಿದ್ದೀವಿ. ಹೌದು, ಜೈಲಿಗೆ ಬಂದಿದ್ದೀವಿ. ಜೈಲಲ್ಲಿ ಇವಾಗ ಯಾರಿದ್ದಾರೆ? ಇಟ್ಸ್ ಮೈ ಫೇವರೇಟ್ ಮಂಕಿ ಡಿ ಡ್ರ್ಯಾಗನ್. ಹೌದು, ಮಂಕಿ ಡಿ ಡ್ರ್ಯಾಗನ್ ನ ಇವಾಗ ಜೈಲ್ಗೆ ಹಾಕಿದ್ದಾರೆ ಸರಿನಾ, ಜೈಲ್ ಹಾಕಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಅಲ್ಲೇ ಗಾರ್ಪು ಕೂಡ ಇರೋದ್ರಿಂದ ಗಾರ್ಪ್ ಹೋಗಿ ಜೈಲ್ ಹತ್ರ ನಿಂತ್ಕೊಂಡಿದ್ದಾನೆ. ಜೈಲ್ ಹತ್ರ ಬಂದಿದ ತಕ್ಷಣ ಮಂಕಿ ಡಿ ಡ್ರ್ಯಾಗನ್ ಹೇಳ್ತಾನೆ, ನಾನು ಮರೀನ್ಸ್ ನ ಬಿಡ್ತಾ ಇದ್ದೀನಿ, ಮರೀನ್ಸ್ ಕೆಲಸದಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಾರ್ಪ್ ಏನು ಹೇಳಲ್ಲ. ಓಕೆ, ಯಾಕಂದ್ರೆ ಅವ್ನಿಗೆ ಮಾತಾಡೋದಕ್ಕೇನು ಇಲ್ಲ, ಯಾಕಂದ್ರೆ ಅವನಿಗೂ ಗೊತ್ತು ಏನೇನು ವಿಷಯ ನಡೆದಿದೆ ಈ ಐಲ್ಯಾಂಡಲ್ಲಿ ಗಾಡ್ ವ್ಯಾಲಿ ಅಂತ. ಸೊ ಅವನಿಗೇನು ಹೇಳೋಕ್ಕೇನು ಇಲ್ಲ ಸರಿನಾ. ಆಮೇಲೆ ಅದಕ್ಕೋಸ್ಕರ ಗಾರ್ಪು ಅವ್ನು ತಪ್ಪಿಸ್ಕೊಳ್ಳಿ ಅಂತ ಕೀನ ಬಿಸಾಕ್ತಾನೆ ಡ್ರ್ಯಾಗನ್ ಕಡೆಗೆ. ಅದನ್ನ ಹೇಳಿದ ತಕ್ಷಣ ನಾನು ನಿನ್ನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತೀನಿ ಅಂತ ಗಾರ್ಪ್ಗೆ ಹೇಳ್ತಾನೆ. ಅದು ಕೂಡ ಅವನೇನೇನು ರಿಯಾಕ್ಟ್ ಮಾಡಲ್ಲ. ಓಕೆ, ಮಾತಾಡೋದೇ ಇಲ್ಲ ಗುರು ಇವರಿಬ್ರು ಮಾತಾಡಿದ ನೋಡೇ ಇಲ್ಲ ಅಂತೀರಿ. ಅವಳು ಒಂದ್ಸರಿ ಮಾತಾಡಿದ್ರು ಫೋನಲ್ಲಿ, ಅಷ್ಟು ಬಿಟ್ರೆ ಇನ್ನೇನು ಟ್ರಾನ್ಸ್ಪೋರ್ಟರ್ಸ್ನಲ್ಲಿ ಅದು ಬಿಟ್ರೆ ಏನು ಇಲ್ಲ. ಏನೇನಾಯ್ತು ಗಾಡ್ ವ್ಯಾಲಿ ಸ್ವಲ್ಪ ಡಿಸ್ಕಸ್ ಮಾಡೋದು, ಇಬ್ರು ಕುತ್ಕೊಂಡು ಯಾರದು ಅವನೇ ಹಿಂಗಿದ್ದ ಅಂತ. ಗಾರ್ಪ್ಗೆ ಎಲ್ಲ ವಿಷಯ ಗೊತ್ತು, ಬಟ್ ಡ್ರ್ಯಾಗನ್ಗೆ ಏನು ಹೇಳ್ತಲ್ಲ. ಯಾಕಂದ್ರೆ ಈ ಡ್ರ್ಯಾಗನ್ಗೆ ವಿಷಯ ಯಾವ ಈಮು ಅಂದ್ರೆ ಎಲ್ಲರಿಗಿಂತ ಮೇಲೆ ಒಬ್ಬ ದೊಡ್ಡ ರೂಲರ್ ಇದ್ದಾನೆ ಅಂತ ಗೊತ್ತಾಗಿದೆ ಸಾಬೋ ಬಂದು ಹೇಳಿದ್ರಿಂದಾನೆ ಅವನಿಗೆಲ್ಲ ಗೊತ್ತಾಗಿದ್ದು. ಬಟ್ ಗಾರ್ಪ್ಗೆಲ್ಲ ಗೊತ್ತು 5 ಎಲ್ಡರ್ಸ್ ಮೇಲೇನೂ ಒಬ್ಬ ಇದ್ದಾನೆ, ಅವನೇ ಎಲ್ಲ ರೂಲ್ ಮಾಡ್ತಿರೋದು ಅಂತ ಗಾರ್ಪ್ಗೆಲ್ಲ ಗೊತ್ತು. ಬಟ್ ಏನು ಡಿಸ್ಕಸ್ ಮಾಡಲ್ಲ, ಏನು ಮಾತಾಡಲ್ಲ. ಅವನ ಅಲ್ಲಿಂದ ನೋಡ್ತಾನೆ, ಅವನೇ ಇದೆಲ್ಲ ತಿಳ್ಕೊಳ್ಳಿ ಅಂತ. ಸೊ ಇದು ಒಂದು ವಿಷಯ ನೋಡಿದಿರೋದು. ಸೊ ನನ್ನ ಮರೀನ್ಸ್ ಎಲ್ಲ ಬಿಡ್ತಾ ಇದ್ದೀನಿ ಅಂದ. ಓಕೆ ಅಂತ, ನಾನು ನಿನ್ನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತೀನಿ ಅಪ್ಪ ಅಂತಂದ. ಓಕೆ ಅಂತ ಅಷ್ಟೇ ಹೊಂಟೋಗ್ಬಿಟ್ಟ ಅವ್ನು ತಪ್ಪಿಸ್ಕೊಟ್ಟ. ಆಬ್ವಿಯಸ್ಲಿ ಅವನು ನೆಕ್ಸ್ಟ್ ರೆವಲ್ಯೂಷನರಿ ಆರ್ಮಿನ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಅಲ್ಲಿಂದ ನಿಮ್ಗೆ ಗೊತ್ತು ಏನೇನಾಯ್ತು ಅಂತ. ಅಂಡ್ ನೆಕ್ಸ್ಟ್ ನಾವು ಮತ್ತೆ ಎಲ್ಬಾಫ್ ಶಿಫ್ಟ್ ಆಗ್ತೀವಿ. ಶಿಫ್ಟ್ ಆದ್ಮೇಲೆ ಇಲ್ಲಿ ಇವಾಗ ನಾವು ಮುಂಚೆ ಸಿಲೋವೆಟಲ್ ನೋಡಿದಂತ ಒಂದು ಸೀನ್ ನ ಬ್ಯಾಕ್ ಆಫ್ ಮಾಡ್ಕೊಂಡ್ ಬಂದಿದೀವಿ. ಯಾರದಂದ್ರೆ ಲೋಕಿ ಮತ್ತೆ ಹೆರಾಲ್ಡ್ಗೆ, ಹೈರುದ್ದೀನ್ಗೆ. ಹೆರಾಲ್ಡು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೇಳ್ತಾನಲ್ಲ, ನೀವಿಬ್ರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನಗೆ, ನೀವಿಬ್ರು ನನಗೆ ದೊಡ್ಡವರಾಗಿ ಈ ಎಲ್ಬಾಫ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ನಲ್ಲ ಸಿಲೋವೆಟಲ್ ಮುಂಚೆ ಒಂದು ಹಳೆಯ ಸೀನ್ ನಡೆದಿತ್ತು. ಆ ಸೀನ್ ನ ಇವಾಗ ನಾವು ನೀಟಾಗಿ ನೋಡ್ತೀವಿ. ಯಾಕಂದ್ರೆ ಹೆರಾಲ್ಡು ಅವಾಗ ಸಿಲೋವೆಟಲ್ ಕಾಣಿಸ್ತಿದ್ದ, ಅವ್ನ ಫೇಸ್ ತೋರಿಸಿರಲಿಲ್ಲ. ಸೊ ಇವಾಗ ಅವನ್ನ ನೀಟಾಗಿರೋ ತೋರಿಸ್ಕೊಂಡು ಲೋಕಿಗೆ ಮತ್ತೆ ಹೈರುದ್ದೀನ್ಗೆ ಹೇಳ್ತಾ ಇದ್ದಾನೆ, ನೀವಿಬ್ರು ದೊಡ್ಡವರಾಗಬೇಕು, ಒಟ್ಟಿಗೆ ಬೆಳಿಬೇಕು, ಮತ್ತೆ ಎಲ್ಬಾಫ್ಗೆ ಹೆಲ್ಪ್ ಮಾಡಬೇಕು ಅಂತೆಲ್ಲ ಫುಲ್ ವಿಷಯ ಹೇಳ್ತಾ ಇದ್ದಾನೆ ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಶಿಫ್ಟ್ ಆಗ್ತೀವಿ. ನನಗೆ ಸರ್ಪ್ರೈಸ್ ಆಯ್ತು ಈ ಪ್ಲಾನ್ ನೋಡಿದ ತಕ್ಷಣ. ಯಾಕಂದ್ರೆ ಹೆರಾಲ್ಡು ಅವನ ಜೈಂಟು ಶಿಪ್ ನ ತಗೊಂಡು ಮರೀನ್ HQಗೆ ಬಂದ್ಬಿಟ್ಟಿದ್ದಾನೆ. ಯಾಕೆ ತರಿಸ್ತು ಸರಿನಾ, ಕ್ರೇಜಿಯಾಗಿ ನಡೀತಿದ್ವಿ ವಿಷಯ ಮಾತ್ರ. ಮರೀನ್ HQಗೆ ಬರ್ತಾನೆ. ಅವಾಗ ಮರೀನ್ಸ್ ಎಲ್ಲ ಹೇಳ್ತಾರೆ, ಕಿಂಗ್ ಹೆರಾಲ್ಡ್, ಸಾರಿ ಟು ಸೇ ದಿಸ್, ಬಟ್ ನೀವಿಲ್ಲಿ ನಿಮ್ಮ ಶಿಪ್ನ ಇಲ್ಲಿ ನಿಲ್ಸೋದಾಗಿಲ್ಲ, ನಿಮ್ಮ ಶಿಪ್ನ ಇಲ್ಲಿ ನಿಲ್ಸೋಗಿಲ್ಲ ಅಂತೆಲ್ಲ ಫುಲ್ ಹೇಳ್ತಾರೆ. ನಿಮ್ಗೆ ಇಲ್ಲಿ ಎಂಟ್ರಿ ಇಲ್ಲ, ಬರೋ ಅವಕಾಶ ಇಲ್ಲ ಕಿಂಗ್ ಹೆರಾಲ್ಡ್ ಅಂತ ಹೇಳ್ತಾರೆ. ಬಟ್ ಹೆರಾಲ್ಡ್ ಯಾರ ಮಾತು ಕೇಳಲ್ಲ. ಅವನು ಹೋಗಿ ಶಿಪ್ನ ನಿಲ್ಸಿ, ಅವನು ಪ್ಲಾಟ್ಫಾರ್ಮ್ ಏನಿರುತ್ತೆ ಅಲ್ಲಿ ಮರೀನ್ ಫೋರ್ಡ್ ಪ್ಲಾಟ್ಫಾರ್ಮು, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಡ್ತಾನೆ. ಅಂಡ್ ಕ್ರೇಜಿ ವಿಷಯ ನಡೆಯುತ್ತೆ. ಅಂಡ್ ಹೋಗ್ಬಿಟ್ಟು ಅವನು, ಡಿಯರ್ ಹೈ ಲೆವೆಲ್ ಆಫ್ ಕಮಾಂಡರ್ಸ್ ಅಂಡ್ ಮರೀನ್ ಲೀಡರ್ಸ್ ಅಂಡ್ ವರ್ಲ್ಡ್ ಗೌರ್ಮೆಂಟ್ ಲೀಡರ್ಸ್, ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಅನ್ಬಿಟ್ಟು ಅವನ ತಲೆಯಲ್ಲಿರುವಂತ 2 ಹಾರ್ನ್ಸ್ ಏನಿದೆ ಅದಕ್ಕೆ ಕೈ ಇಟ್ಕೊಂಡು ಮುರಿದೇ ಬಿಡ್ತಾನೆ ಗುರು. ನಮಗ್ ಗೊತ್ತಿತ್ತು ಹೆರಾಲ್ಡು ಅವನ ತಲೆಯಲ್ಲಿರುವಂತ ಹಾರ್ನ್ಸ್ ನ ಅವನೇ ಮುರ್ಕೊಂಡ ಅಂತ ಗೊತ್ತಿತ್ತು. ಬಟ್ ಯಾವ ಟೈಮಲ್ಲಿ ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಇದೇ ಚಾಪ್ಟರ್ 1166 ಚಾಪ್ಟರ್ ಅಲ್ಲಿ ದ ನ್ಯೂ ಟೇಲ್ಸ್ ಚಾಪ್ಟರ್ ಅಲ್ಲೇ ಅವನ 2 ಕೊಂಬುಗಳನ್ನ ಮುರಿತಾನೆ. ಮುರಿದ್ಬಿಟ್ಟು ಕೇಳ್ತಾನೆ, ಅಲೋ ಮೀ ಟು ಅಟೋನ್ ಫಾರ್ ದ ಸಿನ್ಸ್ ಆಫ್ ದಿ ಪಾಸ್ಟ್ 1000 years.
I apologize for every wrong that giant race have committed. The children of Elbaf are being raised to live without harming others, so that one day they may walk hand in hand with humanity. I do all this to prove the unwarning commitment to peace. I will do whatever it takes to atone for these sins, even it means becoming a slave. ಇದಿಷ್ಟು ಹೆರಾಲ್ಡ್ನ ವರ್ಡ್ಸ್. ಜೈಂಟ್ಸ್ ಇದುವರೆಗೂ 1000 ವರ್ಷದಿಂದ ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಅದೆಲ್ಲ ನನಗೆ ಬೇಜಾರಿದೆ, ನನಗೆ ರಿಗ್ರೆಟ್ ಇದೆ. ಅದೆಲ್ಲ ತಪ್ಪುಗಳಿಗೂ ನಾನು ಅದನ್ನ ರೀಪೇ ಮಾಡ್ತೀನಿ. ನಿಮ್ಮನ್ನ ವರ್ಲ್ಡ್ ಗೌರ್ಮೆಂಟ್ಗೆ ಸೇರಿಸ್ಕೊಳ್ಳಿ. ಇನ್ಮೇಲಿಂದ ಎಲ್ಬಾಫ್ನ ಎಲ್ಲ ಮಕ್ಕಳು ಕೂಡ ಒಳ್ಳೆ ಪೀಸ್ಫುಲ್ ಆಗಿ ನಾಲೆಜಬಲ್ ಇಂದ ಬೆಳಿತಾರೆ. ಅಂಡ್ ಒನ್ ಡೇ, ಯಾವತ್ತಾದ್ರು ಒಂದಿನ ಹ್ಯೂಮನ್ಸ್ ಮತ್ತೆ ಜೈಂಟ್ಸ್ ಇಬ್ರು ಒಟ್ಟಿಗೆ ಹ್ಯಾಂಡ್ ಟು ಹ್ಯಾಂಡ್ ಒಟ್ಟಿಗೆ ಇರಬಹುದು ಅಂತ ಅವನು ಹೇಳ್ತಾನೆ. ಅಂಡ್ ಈ ಸಮಯಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಂಡ್ ಯಾವ್ಯಾವ ರೇಂಜ್ಗೆ ನನ್ನನ್ನು ನೀವು ಬೇಕಾದ್ರೆ ಸ್ಲೇವ್ ಕೂಡ ಮಾಡ್ಕೋಬಹುದು ಅಂತ ಹೆರಾಲ್ಡ್ ಹೇಳ್ತಾನೆ. ಯಾಕೆ ನನಗದು ಬೇಜಾರಾಯ್ತು. ಯಾಕಂದ್ರೆ ಅವನು ಒಂದ್ ಪಾಯಿಂಟ್ ಇಂದ ಮಾತ್ರ ಯೋಚನೆ ಮಾಡ್ತಾನೆ. ಸೊ ಇಲ್ಲಿಗೆ ಚಾಪ್ಟರ್ ಮುಗೀತು, ಸರಿನಾ? ಅಫಿಷಿಯಲಿ ಚಾಪ್ಟರ್ ಮುಗೀತು. ಅಂಡ್ ನೆಕ್ಸ್ಟ್ ವಾರ ಯಾವ್ದೇ ತರ ಬ್ರೇಕ್ ಇಲ್ಲ. ನೆಕ್ಸ್ಟ್ ವಾರ ಕೂಡ ಚಾಪ್ಟರ್ ಇದೆ. ವಾವ್, ಸೂಪರ್. ಅಂಡ್ ಸಿಕ್ಕಾಪಟ್ಟೆ ಚಾಪ್ಟರ್ ಮಾತ್ರ. ಸೊ ಇವಾಗ ಹೆರಾಲ್ಡ್ ನ ನನಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತದೆ, ಸರಿನಾ? ಯಾಕಂದ್ರೆ ಅವ್ನಿಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಅವ್ನಿಗೆ ಯಾಕೆ ಈ ತರ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಹೆರಾಲ್ಡ್ಗೆ ಆಬ್ವಿಯಸ್ಲಿ ಒಂದ್ ಥಿಂಗ್ ಮಾತ್ರ ಬೇಕಿರೋದು, ಅವನ ನೇಷನ್ ಎಲ್ಲ ಜೊತೆಗೆ ಬೆರಿಬೇಕು, ಎಲ್ಲರ ಒಟ್ಟಿಗೆ ಇರಬೇಕು. ಯಾಕಂದ್ರೆ ಅವನು ಕೂಡ ಸಿಕ್ಕಾಪಟ್ಟೆ ಬ್ರಾಟ್ ಆಗಿದ್ದ ಮುಂಚೆ. ಅವನು ಯಾರು ಆ್ಯಡಾ ಜೊತೆಗೆ ಮೀಟ್ ಆಗ್ತಾನೆ. ಅವನಿಗೆ ಅವಾಗ ರಿಯಲೈಸೇಷನ್ ಆಗುತ್ತೆ. ಅವಾಗ ಅವನು ಎಲ್ಲ ಅವ್ರ ನೇಷನ್ ಒಂದ್ ಮಾಡ್ಕೊಳ್ಳೋದ್ರೆ ನಮ್ಗೆ ಅವ್ರ ಜೊತೆ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಅನ್ಕೋತಾನೆ. ಬಟ್ ಅದೇ ತರ ಮಾಡ್ತಾ ಇರ್ತಾನೆ. ಬಟ್ ಅವನಿಗೆ ಅವಾಗ ವರ್ಲ್ಡ್ ಗೌರ್ಮೆಂಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ವರ್ಲ್ಡ್ ಗೌರ್ಮೆಂಟ್ ಇರೋದ್ರಿಂದ ನೀನು ಆ ನೇಷನ್ಗೆ ಜಾಯ್ನ್ ಆಗಕ್ಕಾಗಲ್ಲ, ಈ ನೇಷನ್ಗೆ ಆ ನೇಷನ್ ನೀನು ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು ವರ್ಲ್ಡ್ ಗೌರ್ಮೆಂಟ್ ಕಂಟ್ರೋಲ್ ಇದೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವನು ಸರಿ ಆಯ್ತು, ಇಷ್ಟೆಲ್ಲ ಮಾಡಬೇಕು ಅಂದ್ರೆ ನಾನು ವರ್ಲ್ಡ್ ಗೌರ್ಮೆಂಟ್ ಜೊತೆ ಸೇರ್ಕೋಬೇಕಲ್ವಾ, ಸರಿ ಆಯ್ತು ಸೇರ್ಕೊಳ್ಳೋಣ ಅಂತ ಹೋಗ್ತಾ ಇದ್ದಾನೆ. ಬಟ್ ಅವ್ನು ಯಾಕೆ ಯೋಚನೆ ಮಾಡ್ತಿಲ್ಲ, ವರ್ಲ್ಡ್ ಗೌರ್ಮೆಂಟ್ ಕೂಡ ಕೆಟ್ಟವ್ರು ಯಾಕಿರಬಾರ್ದು, ವರ್ಲ್ಡ್ ಗೌರ್ಮೆಂಟ್ ಕೂಡ ಇಷ್ಟೊಂದೆಲ್ಲ ಕಂಟ್ರೋಲ್ ಇದೆ, ಅವರೇ ಯಾಕೆ ಬ್ಯಾಡ್ ಗಾಯ್ಸ್ ಆಗಿರಬಾರ್ದು, ಅವರೇ ಯಾಕೆ ಕೆಟ್ಟವರಾಗಿರ್ಬಾರ್ದು, ನನ್ನನ್ನು ಫೋರ್ಸ್ ಮಾಡ್ತಿರ್ಬೋದು ಅವ್ರು ಜಾಯ್ನ್ ಆಗಕ್ಕೆ ಅಂತ ಅವನದನ್ನು ಯೋಚನೆ ಮಾಡ್ತಿಲ್ಲ. ಅವನ್ ಕೊಮ್ನ ಈ ರೀಸನ್ ತಗೊಂಡಿದ್ದಾನೆ ಅಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ಸರಿನಾ? ಅಂದ್ರೆ ಅವನ ಇಂಟೆನ್ಷನ್ ಮಾತ್ರ ಸೂಪರ್ ಸಕಲಾಗಿದೆ. ಬಟ್ ಅವನು ಒಂದೇ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಅಂತ ನನ್ನ ಪ್ರಾಬ್ಲಮ್ ಇರೋದು. ಅವ್ನು ಯಾಕೆ ಒಂದೇ ತರ ಯೋಚನೆ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ತರ ಯಾಕೆ ಯೋಚನೆ ಮಾಡ್ತಿಲ್ಲ? ಯಾಕೆ ವರ್ಲ್ಡ್ ಗೌರ್ಮೆಂಟ್ ಕೂಡ ಕೆಟ್ಟವರಾಗಿರ್ಬಾರ್ದು, ಅವರಲ್ಲಿ ಯಾಕೆ ಸಿಕ್ಕಾಪಟ್ಟೆ ಕರಪ್ಷನ್ಸ್ ಎಲ್ಲ ಇದೆ ಅಂತ ಅವ್ನಿಗೆ ಯಾಕೆ ಅನಿಸ್ತಿಲ್ಲ ಅಂತ ನನ್ನ ಪ್ರಾಬ್ಲಮ್ ಇರೋದು. ಸೊ ಇದಿಷ್ಟು ಆಗಿತ್ತು. ಅವನು ನನ್ನ ಸ್ಲೇವ್ ಕೂಡ, ಒಬ್ಬ ಕಿಂಗ್ ಆಗಿ ನನ್ನ ಸ್ಲೇವ್ ಕೂಡ ಮಾಡ್ಕೊಳ್ಳಿ, ಬಟ್ ನನ್ನ ನೇಷನ್ ಕೂಡ ಎಲ್ಲರ ಜೊತೆ ಬೆರಿಬೇಕು ಅಂತ ಅವನ ಪ್ಲಾನ್ ಇದ್ದಿದ್ದು. ಕ್ರೇಜಿ. ಅಂಡ್ ಲಾಸ್ಟ್ ನಾವು ಈ ಮೂನ ನೋಡ್ತೀವಿ ಅಂತ ಈ ಮೂನ ಅವ್ನು ಕಂಡುಬಿಡ್ತಾ ಇದ್ದಾನೆ, ಸರಿನಾ? ಸೊ ಈ ಮೂಗು ಕೂಡ ಇದೇ ಬೇಕಿತ್ತು. ಇವಾಗ ರಾಜನೇ ಸ್ಲೇವ್ ಆಗ್ತೀನಿ ಅಂತ ಒಪ್ಪೋತಿದ್ದಾನೆ. ಸೊ ಇವಾಗ ನಾನು ರಾಜನ್ ಸ್ಲೇವ್ ಮಾಡ್ಕೊಂಡ್ರೆ ಇಡೀ ಎಲ್ಬಾಫ್ ಅಲ್ಲಿರುವಂತ ಎಲ್ಲಾ ಜೈಂಟ್ಸ್ ನನ್ನ ಸ್ಲೇವ್ ಅಂತ ಅವ್ರ ತಲೆಗೆ ಆಬ್ವಿಯಸ್ಲಿ ಬರುತ್ತೆ. ಈ ತರ ಯಾಕೆ ಹೆರಾಲ್ಡ್ ಯೋಚನೆ ಮಾಡ್ತಿಲ್ಲ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಅನಿಸ್ತಾ? ನಿಮ್ ಥಾಟ್ಸ್ ಎಲ್ಲ ಕೆಳಗಡೆ ಕಾಮೆಂಟ್ ಮಾಡ್ತಿರ್ಸಿ. ಕ್ರೇಜಿ 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 ಆಗಿತ್ತು ಈ ಚಾಪ್ಟರ್ ಮಾತ್ರ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಸರಿನಾ? ಬೇಜಾರಾಯ್ತು. ಮತ್ತೆ ಹೆರಾಲ್ಡ್ ಕೂಡ ಅವನಿಗೆ ರಿಗ್ರೆಟ್ ಎಲ್ಲ ಬಂತು, ಅವ್ನ ಫ್ರೆಂಡ್ನ ಸೇವ್ ಮಾಡೋಕ್ಕಾಗಿಲ್ಲ ಅಂತ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಾನಂತೂ ಎನಿ ಮೂಮೆಂಟ್ ಬರ್ಬೋದು ಅಂತೆಲ್ಲ ಅನ್ಕೊಂಡಿದ್ದೆ, ಬಟ್ ಇಲ್ಲ, ಬರಲಿಲ್ಲ. ಅಕಸ್ಮಾತ್ ಏನೋ ಯಾರಿಗೂ ಗೊತ್ತಾಗ್ದಂಗೆ ಒಂಚೂರು ಬಂದು ಹೆಲ್ಪ್ ಮಾಡೋ ಥರ, ಯಾರಿಗೂ ಗೊತ್ತಿಲ್ಲದಿರೋ ಥರ ಯಾವುದೋ ಒಂದು ಹೆಲ್ಪ್ ಮಾಡೋ ಥರ ಮಾಡ್ತಾ ಅನ್ಕೊಂಡಿದ್ದೆ. ಬಟ್ ಅವ್ನಿಗೆ ಏನೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವ್ನಿಗೆ ಸಿಕ್ಕಾಪಟ್ಟೆ ರಿಗ್ರೆಟ್ ಎಲ್ಲ ಪಡ್ಕೊಂಡ. ಸೊ ಇದಿಷ್ಟು ಆಗಿತ್ತು ಚಾಪ್ಟರ್. ನಿಮ್ಗೆ ಅನಿಸ್ತು ಕೆಳಗೆ ಕಾಮೆಂಟ್ ಮಾಡ್ತಿರ್ಸಿ. ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ನೆಕ್ಸ್ಟ್ ವಾರ ಚಾಪ್ಟರ್ ರಿವ್ಯೂ ಮಾಡೋದಕ್ಕೆ. ಆ್ಯಂಡ್ ಸಿ ಯು ಲೇಟರ್, ಬೈ.